ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕೃಷ್ಣ ಶ್ರದ್ಧಾತ್ರಯ ವಿಭಾಗವನ್ನು ಮಾಡ್ತಾ ಹೇಗೆ ಈ ಜಗತ್ತಿನ ಸೃಷ್ಟಿಯಲ್ಲಿ ವೈವಿಧ್ಯಗಳಿವೆ ಅನ್ನೋದನ್ನು ವಿವರಿಸಲಿಕ್ಕೋಸ್ಕರ ಈ ಮಾತನ್ನು ತೆಗೆದುಕೊಂಡು ಶಾಸ್ತ್ರದ ವ್ಯವಸ್ಥೆಯನ್ನು ಮೀರಿ, ಅಲ್ಲಿ ಪ್ರಶ್ನೆ ಇದ್ದದ್ದೇನು ಅಂದರೆ, ಶಾಸ್ತ್ರದ ಕಟ್ಟಳೆಯನ್ನು ಮೀರಿ ನಂಬಿಕೆ ಇದ್ದು ನಡ್ಕೊಂಡ್ರೆ ಅಂಥವರ ಗತಿ ಏನು? ಆ ಗತಿ ಅನ್ನೋದು ಸತ್ವ ಅನ್ಸ್ಕೊಳ್ಳುತ್ತೋ, ರಜಸ್ಸು ಅನ್ಸ್ಕೊಳ್ಳುತ್ತೋ, ತಮಸ್ಸು ಅನ್ಸ್ಕೊಳ್ಳುತ್ತೋ ಅಂತ ಪ್ರಶ್ನೆ ಕೇಳಿದ್ದು. ಆದರೆ ಬಹಳ ಜನ ಶಾಸ್ತ್ರದ ಕಟ್ಟಳೆ ಮೀರ್ತಾರೆ ಅನ್ನೋದರ ಜೊತೆಗೆ ಅದು ಕೇವಲ ಬೂಟಾಟಿಕೆ ಮತ್ತು ಹಮ್ಮಾಗಿರುತ್ತೆ ಬಿಟ್ರೆ, ಆಸೆ ಆಸಕ್ತಿಗಳಿಗೆ ಅವರು ಇದನ್ನ ಟೂಲ್ ಆಗಿ ಬಳಸ್ಕೊಳ್ತಾರೆ. ಅದರಿಂದಾಗಿ ತಿಳಿಗೇಳಿಗಳು ಮಾಡುವಂತಹ ಕೆಲಸ ಅಂತ ಅನ್ನೋದು ಒಂದು ರೀತಿಯಲ್ಲಿ, ಅಂದ್ರೆ ತಿಳಿಯುವ ಅವಕಾಶ ಇದ್ದಾಗಲೂ ಅದನ್ನ ತಪ್ಪೇ ತಿಳಿದು ಅಥವಾ ಅದನ್ನ ವಿರುದ್ಧವಾಗಿಯೇ ಮಾಡುವ ಯೋಚನೆಯಿಂದ ಕೆಲಸಗಳನ್ನು ಮಾಡಿ, ಮುಖ್ಯವಾಗಿ ದೇವರ ಹಿರಿಮೆಯನ್ನು ಅವನು ನಿರಾಕರಿಸ್ತಾನೆ. ಅಂದ್ರೆ ಆ ವಿಧಿಯಲ್ಲಿ ಮಾಡಿದ ಎಷ್ಟೇ ಕ್ರಮವಾದ ಅಂದ್ರೆ ಶ್ರದ್ಧೆ ಅನ್ನೋದು ಏನು ಅಂದ್ರೆ, ಅವನಿಗೆ ಫಲ ಸಿಗುತ್ತೆ ಅನ್ನೋದ್ರಲ್ಲಿ ಶ್ರದ್ಧೆ ಹೊರತು ಭಗವಂತನಲ್ಲಿ ಅವನಿಗೆ ಶ್ರದ್ಧೆ ಇಲ್ಲದೆ ಇದ್ರೆ ಅದು ತಾಮಸವೇ. ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಧಿ ಆಸುರ ನಿಶ್ಚಯಾನ್, ಅದು ಆಸುರಿ ಸ್ವಭಾವವೇ ಹೊರತು ನಂಬಿಕೆ ಇದೆ ಆದ್ರೆ ಕ್ರಮಗಳನ್ನು ಮೀರ್ತಾನೆ ಅಂದಾಗ ಭಗವಂತನ ಪ್ರಜ್ಞೆ ಇಲ್ಲದೆ ಇದ್ರೆ ಎಷ್ಟೇ ಪ್ರಾಮಾಣಿಕತೆಯೂ ಕೂಡ ಕೆಲವೊಂದು ಸರ್ತಿ ಅನುಪಯುಕ್ತ ಆಗುತ್ತೋ, ಹಾಗೆ ಈ ವಿಷಯದಲ್ಲೂ ಕೂಡ ಅದು ಆಸುರಿ ಸ್ವಭಾವ ಅಂತಾನೆ ಅನಿಸುತ್ತೆ. ಅದು ಒಂದರಲ್ಲಿ ಮಾತ್ರ ಅಲ್ಲ. ಆ ಆಸುರಿ ಸ್ವಭಾವಕ್ಕೆ ಕಾರಣ ಕೇವಲ ಕಟ್ಟಳೆಯ ತಪ್ಪುವಿಕೆ ಮಾತ್ರ ಅಲ್ಲ, ಅದರ ಹಿಂದೆ ಇನ್ನೂ ಅನೇಕ ಕಾರಣಗಳಿವೆ ಅಂತ ಕೃಷ್ಣ ಹೇಳಲಿಕ್ಕೆ ಮೊದಲು ಆಹಾರದಿಂದ ಶುರುವಾಗುತ್ತೆ. ನಮ್ಮಲ್ಲಿ ಇವತ್ತು ಧ್ಯಾನ ಅಂತಂದ್ರೆ 10 ನಿಮಿಷ ಕೂತು ದೇಹವನ್ನ ಹುರಿಗೊಳಿಸಿದ್ರೆ ಆಯ್ತು ಅಂತ ಹೀಗೆ ಅನ್ಕೊಳ್ತಾರೆ. ಆದ್ರೆ ಧ್ಯಾನಕ್ಕಿಂತ ಪೂರ್ವದಲ್ಲಿ ಅನೇಕ ಯಮನಿಯಮ, ಆಸನ, ಪ್ರಾಣಾಯಾಮಾದಿಗಳೆಲ್ಲ ಇವೆಲ್ಲ. ಪ್ರಾಣಾಯಾಮ ಮತ್ತು ಆಸನ ಸ್ವಲ್ಪ ಮಾಡ್ತಾರೆ, ಆದ್ರೆ ಯಮನಿಯಮಗಳ ಬಗ್ಗೆ ಗಮನವೇ ಇರಲ್ಲ. ಯಮನಿಯಮ ಅಂತಂದಾಗ ಆಹಾರದ ನಿಯಮವು ಒಂದು ಯಮ, ಅಂದ್ರೆ ನಮ್ಮನ್ನ ನಿಯಮಿಸುವಂಥದ್ದು. ಈಗ ಅಷ್ಟೇಯ, ಇನ್ನೊಬ್ಬರ ವಸ್ತುವನ್ನ ಆಸೆ ಪಡದೇ ಇರುವುದು, ಕದಿಯದೇ ಇರುವುದು, ಬೇರೊಬ್ಬರಿಂದ ವಸ್ತುಗಳನ್ನ ಸ್ವೀಕರಿಸ, ಅಪರಿಗ್ರಹ ಅನ್ನೋದೊಂದು ವ್ರತ. ಅದು ತುಂಬಾ ಕಷ್ಟ. ಏನಾದ್ರೂ ನೋಡಿದ್ರೆ ಅದು ತಿಂದ್ಬಿಡ್ಬೇಕು ಅನ್ಸುತ್ತೆ. ಅವ್ರ ಹತ್ರ ಇದೆ, ಅವ್ರು ಕೊಟ್ಟ ತಕ್ಷಣ ಅಂತ ಹೇಳಿ ತಗೊಂಡ್ಬಿಡ್ತೇವೆ. ಅವ್ರ ಪಾಪ ನಾವು ನೋಡ್ತಾ ಇದ್ದೇವೆ ಅಂತ ಕೊಡ್ತಿರ್ತಾರೆ, ಅಥವಾ ನಾನೊಬ್ನೇ ತಿನ್ನೋದು ಸರಿ ಅಲ್ಲ ಅನ್ನುವ ಅವರೊಂದು ಸಾಮಾನ್ಯ ಸಂಸ್ಕೃತಿಯ ದೃಷ್ಟಿಯಿಂದ ಕೊಡ್ತಾರೆ. ನಾವು ತಕ್ಷಣ ನಮ್ಗೀಗ ವಸ್ತುತಃ ಹಸಿವಿಲ್ಲ, ಆದ್ರೆ ಅದನ್ನ ನೋಡಿದ್ಮೇಲೆ ತಿಂದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಷ್ಟೇ ಕಾರಣಕ್ಕೆ ತಿನ್ನುವುದು ಅಂತಾದಾಗ ಅದು ದೇಹದ ರೋಗಕ್ಕೆ ಅಥವಾ ಆಸೆಯ ದುರ್ಬಳಕೆಗೆ ಕಾರಣ ಆಗುತ್ತೆ. ಅದರಿಂದಾಗಿ ಅಪರಿಗ್ರಹ ಅನ್ನುವ ಕರ್ತವ್ಯವನ್ನು ಅವನು ಮಾಡಲಿಲ್ಲ ಅನ್ನುವ ಕಾರಣಕ್ಕೆ ಧ್ಯಾನ ಅಲ್ಲೇ ಬಿದೋಗುತ್ತೆ. ಇಲ್ಲಿ ನೋಡಿದ ತಕ್ಷಣ ವಸ್ತು ಬೇಕು ಅಂತ ಅನ್ಸಿದ್ಮೇಲೆ ಧ್ಯಾನದಲ್ಲಿ ಅವನು ಏನ್ ನೋಡ್ತಿದ್ದಾನ ಅದನ್ನ ಅಲ್ಲಿ ನಿಲ್ಲಿಸ್ಕೊಳ್ಲಿಕ್ಕಾಗತ್ತಾ? ಅದು ಇನ್ನೊಂದ್ ಕಡೆ ತಕ್ಷಣ ಎಳೆಯತ್ತೆ ಅನ್ನುವ ಕಾರಣಕ್ಕೆ ಆಹಾರದ ಬಗ್ಗೆ ಮೊದಲು ಹೇಳಿದ. ಆಹಾರ ಮಾತ್ರ ಅಲ್ಲ, ಯಜ್ಞ, ತಪಃ, ದಾನಂ ತೇಷಾಂ ಭೇದಂ. ಈ ಯಜ್ಞಗಳಲ್ಲೂ 3 ವಿಧ, ತಪಸ್ಸಿನಲ್ಲೂ 3 ವಿಧ, ದಾನದಲ್ಲೂ 3 ವಿಧ. ಹೀಗೆ ಎಲ್ಲದರಲ್ಲೂ ಇರುವ ವೈವಿಧ್ಯವನ್ನ ತಿಳಿಸಿ ಆಹಾರದ ಬಗ್ಗೆ ಮೊದಲು ಹೇಳ್ತೇನೆ. ಸರ್ವಸ್ಯ, ಯಜ್ಞವಾಗಲಿ ತಪಸ್ಸಾಗಲಿ ಏನೇ ಪದಾರ್ಥಗಳು ಮೊದಲು ನಿಲ್ಲುವುದು ಆಹಾರದಲ್ಲಿ. ಆಹಾರದಿಂದ ಉಳಿದದ್ದು ಎಲ್ಲ ಕರ್ತವ್ಯಗಳು ಕೂಡ. ಆಹಾರದಲ್ಲೇ ದೋಷ ಆಯ್ತು ಅಂತಂದ್ರೆ ಅದರಿಂದಲೇ ದೇಹ ರೆಡಿಯಾಗುದು, ಅದರಿಂದಲೇ ಮನಸ್ಸು ರೆಡಿಯಾಗುದು, ಅದರಿಂದಲೇ ನಮ್ಮ ಆಹಾರದ ವ್ಯವಸ್ಥೆಯಿಂದ ಯಾರ ಜೊತೆಗೆ ಸಂಪರ್ಕ ಆಗತ್ತೆ ಅನ್ನೋದು ಕೂಡ ನಿಶ್ಚಯ ಆಗುತ್ತೆ. ನಾವು ಯಾವುದೋ ಒಂದು ಏನಂತೇವೆ ದುಷ್ಪೂರಿತವಾದ ಆಹಾರವನ್ನು ತಿನ್ನುವಲ್ಲಿ ನಮಗೆ ಆಸಕ್ತಿ ಇದೆ ಎಂದಾಗ ಅದನ್ನೇ ಆಸೆ ಪಡುವಂತ ದುರ್ಜನರೇ ನಮಗೆ ಸುತ್ತ ಸಿಗ್ತಾರೆ. ಅದರಿಂದಾಗಿ
ತನ್ನಿಂದ ತಾನೇ ಅದು ವಿಹಾರಕ್ಕೂ ಪೆಟ್ಟು ಕೊಡುತ್ತೆ. ಆಹಾರ ಕೊನೆಗೆ ವಿಹಾರಕ್ಕೆ ಪೆಟ್ಟು ಕೊಡುತ್ತೆ. ವಿಹಾರ ಮತ್ತೆ ಅದು ಪ್ರಹಾರ ಆಗುತ್ತೋ ಸಂಹಾರ ಆಗುತ್ತೋ ಇನ್ನೇನಾಗುತ್ತೋ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಆಹಾರದ ಬಗ್ಗೆ ಮೊದಲು ಹೇಳಿ, ಆಯುಸ್ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ತನಾ ರಸ್ಯಾಹ ಸ್ನಿಗ್ಧಾಹ ಸ್ಥಿರಾಹ ಹೃತ್ಯಾಹ ಆಹಾರ ಸಾತ್ವಿಕ ಪ್ರಿಯಾ ಅಂತ ಕೃಷ್ಣ ಆಯು ಯಾವುದು ಆಯುಷ್ಯವನ್ನು ವೃದ್ಧಿ ಮಾಡುತ್ತೋ, ಯಾಕೆಂದ್ರೆ ಕೆಲವು ಪದಾರ್ಥ ಇದರಲ್ಲಿ ಬಹಳ ಮುಖ್ಯವಾದದ್ದು ಆಯುಹು ಅಂತಂದ್ರೆ ಪ್ರದೇಶಕ್ಕೆ ಒಗ್ಗುವ ಪದಾರ್ಥ. ಆ ನೆಲದಲ್ಲಿ ಯಾವುದು ಬಹಳ ಬೆಳೆಯುತ್ತೋ, ಆ ನೆಲ ಅಂದ್ರೆ ಅವನ ಮನೆ ಇರುವ ನೆಲ ಅಂತಲ್ಲ, ಒಟ್ಟು ಒಂದೇ ತರದ ವಾತಾವರಣ ಇರುವ ಜಾಗ. ಈಗ ಪಶ್ಚಿಮ ಘಟ್ಟದಿಂದ ಮೇಲ್ಭಾಗದ ಅಷ್ಟು ಜಾಗ ಹೆಚ್ಚು ಕಮ್ಮಿ, ಈಗ ಮೈಸೂರು ಬೆಂಗಳೂರು ಈ ಭಾಗ ಎಲ್ಲ ಒಂದೇ ತರ ಹೆಚ್ಚು ಕಮ್ಮಿ. ಪಶ್ಚಿಮ ಘಟ್ಟ ಬಿಟ್ಟು ನೀವು ಚಿತ್ರದುರ್ಗದಿಂದ ಇನ್ನು ಆಚಕ್ಕೆ ಮೇಲಕ್ಕೆ ಹೋದ್ರೆ, ಉತ್ತರ ಕರ್ನಾಟಕದ ಕಡೆಗೆ ಹೋದ್ರೆ ಅಲ್ಲಿಯ ಒಂದು ವಾತಾವರಣ ಬೇರೆ, ಅಲ್ಲಿಗೆ ಬೆಳೆಯುವ ಆಹಾರವೂ ಬೇರೆ. ಪಶ್ಚಿಮ ಘಟ್ಟದಿಂದ ಕೆಳಗಿಳಿದ್ರೆ ಅಲ್ಲಿಯ ಆಹಾರದ ಕ್ರಮ ಬೇರೆ, ಯಾಕಂದ್ರೆ ಅಲ್ಲಿ ವಾತಾವರಣ ಬೇರೆ. ನಿಮ್ಗೊಂದು ಸಿಂಪಲ್ ಹೇಳಬೇಕು ಅಂತಂದ್ರೆ, ನೇರವಾಗಿ ಹೇಳಬೇಕು ಅಂದ್ರೆ ಅಲ್ಲಿ ಆ ಪರಿಸರದಲ್ಲಿ ಬೆಳೆಯುವ ಆಹಾರ. ಈಗ ಈ ಜಾಗದಲ್ಲಾದ್ರೂ ಸ್ವಲ್ಪ ಇದೆ ತೆಂಗಿನಕಾಯಿ ಇತ್ಯಾದಿಗಳು, ತೆಂಗಿನ ಗಿಡಗಳು ಬೆಳೀತವೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅಲ್ಲಿ ತೆಂಗಿನಕಾಯಿಯೇ ಇಲ್ಲ, ಆ ಜಾಗಕ್ಕೆ ಅದು ಬೇಕಿಲ್ಲ. ಅಲ್ಲಿ ಯಾವ್ದು ಬೆಳೆಯುತ್ತೆ? ನೆಲಗಡ್ಲೆ ಬೆಳೆಯುತ್ತೆ. ಅಲ್ಲ, ನಾನು ಎಣ್ಣೆ ದೃಷ್ಟಿಯಿಂದ ಹೇಳಿದ್ರೆ ಅಲ್ಲಿ ನೆಲಗಡ್ಲೆ ಬೆಳೆಯುತ್ತೆ ಜಾಸ್ತಿ. ಆದ್ರಿಂದ ಅವ್ರು ನೆಲಗಡ್ಲೆ ಎಣ್ಣೆ ಬಳಸ್ತಾರೆ, ಶೇಂಗಾ ಅಂತೀವಲ್ಲ. ಅದೇ ಆ ಪರಿಸರಕ್ಕೆ ಅದು ಹೆಚ್ಚು ಒಗ್ಗುತ್ತೆ, ಈ ಪರಿಸರಕ್ಕೆ ಎರಡೂ ಆಗುತ್ತೆ. ನೀವು ಪಶ್ಚಿಮ ಘಟ್ಟದಿಂದ ಕೆಳಗೋದ್ರೆ ಅಲ್ಲಿ ನೆಲಗಡ್ಲೆಯ ಬಳಕೆ ಇಲ್ಲ, ಬೆಳೆಯುವುದೂ ಇಲ್ಲ, ಬಳಕೆಯೂ ಇಲ್ಲ. ಆದ್ರಿಂದ ಅಲ್ಲಿ ತೆಂಗಿನ ಎಣ್ಣೆಯೇ ಜಾಸ್ತಿ. ಆದ್ರಿಂದ ತೆಂಗಿನ ಎಣ್ಣೆಯನ್ನ ಇಲ್ಲಿ ಯಾರೋ ಉಪಯೋಗಿಸಿದವರು, ಅವ್ರಿಗೇನೋ ಒಂದು ತೊಂದರೆ ಆಯ್ತು, ತೆಂಗಿನ ಎಣ್ಣೆಯನ್ನು ಮಹಾಮಾರಿ, ಅದ್ರಲ್ಲಿ ಸಿಕ್ಕಾಪಟ್ಟೆ ಕೊಲೆಸ್ಟ್ರಾಲ್ ಇದೆ ಅಂತ ಡಿಸಿಷನ್ ಕೊಟ್ರೆ, ಮತ್ತೆ ತೆಂಗಿನೆಣ್ಣೆ ಅನ್ನೋದು ಒಂದು ಏನು ಅಂದ್ರೆ ಕೆಲವು ಮೂಲ ವಿಷಯಕ್ಕೆ ಎಲ್ಲಿಗೂ ಬೇಕಾದ್ರೂ ಬಳಸ್ಬೋದು ಅದನ್ನ. ಅದರಲ್ಲಿ ಕೆಲವು ಈಗ ತಲೆಗೆ ಎಣ್ಣೆ ಹಾಕುವ ವಿಷಯದಲ್ಲಿ ಆಗ್ಬೋದು, ಅಥವಾ ಮದ್ದಿಗೆ ಬಳಸುವ ವಿಷಯದಲ್ಲಿ ಆಗ್ಬೋದು ಸಮಸ್ಯೆ. ನಿತ್ಯದ ಆಹಾರದ ಪದಾರ್ಥಕ್ಕೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ಬೇಕಿಲ್ಲ. ಉತ್ತರದ ಕರ್ನಾಟಕದವರು ಅದನ್ನೇ ಬಳಸಬೇಕು ಅಂತ ಏನಿಲ್ಲ. ಅವ್ರಿಗೇನು ಅಂದ್ರೆ ಆ ಪದಾರ್ಥವನ್ನೇ ಅಲ್ಲಿ ಬೆಳೆಯುವುದನ್ನೇ ಬಳಸಬೇಕು ಅಂದಾಗ ಅವರಿಗೆ ನೆಲಗಡ್ಲೆ ಎಣ್ಣೆಯೇ ಶ್ರೇಯಸ್ಸು. ಇಲ್ಲಿದ್ದವರಿಗೆ ಇಲ್ಲಿಯ ದೇಹದ ವ್ಯವಸ್ಥೆಯ ಮೇಲೆ ಅವರಿಗೆ ಇಲ್ಲೂ ಕೂಡ ಹೊಸ ತೆಂಗಿನಕಾಯಿ ಅನ್ನೋದನ್ನು ಎಣ್ಣೆ ತೆಗೆದು ಬಳಸುವುದು ಬಹಳ ಕಮ್ಮಿ, ಹೆಚ್ಚು ನೆಲಗಡ್ಲೆನೆ. ನೀವು ಉತ್ತರ ಭಾರತಕ್ಕೆ ಹೋದ್ರೆ ಸಾಸಿವೆ ಎಣ್ಣೆಯನ್ನ ಇಲ್ಲಿ ಒಂದು ದಿವಸ ಬಳಕೆ ಮಾಡಿದವರು ಅಲ್ಲಿ ಹೋಗಿ ತಿಂದ್ರೆ ಹೊಟ್ಟೆ ಉಬ್ಬರಿಸಿ ಅವರಿಗೆ ದೇಹ ಎಲ್ಲ ಒಂದು ಕ್ಷಣಕ್ಕೆ ಅಪ್ಸೆಟ್ ಆಗಿ ಹೋಗುತ್ತೆ ಒಂದ್ ಸರ್ತಿಗೆ. ಅಂದ್ರೆ ಜಾಸ್ತಿ ಅದೇ ಎಲ್ಲಾ ಪದಾರ್ಥಕ್ಕೂ ಅದೇ ಬಳಸಿ ಆಹಾರ ಸ್ವೀಕಾರ ಮಾಡಿದ್ರೆ 2 ದಿವಸ ತಡಿಲಿಕ್ಕಾಗಲ್ಲ. ಈಗ ಇಲ್ಲಿ ಅವರಿಗೆ ಜೋಳದ ರೊಟ್ಟಿ ಸಿಕ್ಕಾಪಟ್ಟೆ ತಿಂದ್ರೆ ಬೇದಿ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಕಟಕಲು ರೊಟ್ಟಿ ತಿಂದು ಅವರನ್ನ ಜೀರ್ಣಿಸಿಕೊಳ್ಳಿಕ್ಕೆ ಅಷ್ಟು ಕಷ್ಟಪಡ್ತಾರೆ, ಮತ್ತೆ ಅಲ್ಲಿ ಬಿಸಿಲು ಅಷ್ಟು ಇದೆ. ಈ ಕೆಳಭಾಗದವರೆಲ್ಲ, ಘಟ್ಟದ ಕೆಳಗೆ ಅಲ್ಲ, ಅವರು ಸ್ವಲ್ಪ ಆಹಾರವನ್ನೆಲ್ಲ ನೀರಾಗಿ ತಿಂತಾರೆ. ಯಾಕಂದ್ರೆ ಅವರು ಅಲ್ಲಿಯ ವಾತಾವರಣದಲ್ಲೇ ಆ ತರದ ಒಂದು ತಿನ್ನುವ ಅಂದ್ರೆ ಅವ್ರು ಬಳಕೆ ಮಾಡುವ ಕ್ರಮವೇ ಹಾಗೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲೆಲ್ಲ ಅವ್ರು ಸ್ವಲ್ಪ ಒಣ ತಿಂತಾರೆ. ನೀವು ಅಲ್ಲಿಯವರನ್ನು ಇಲ್ಲಿಯವರನ್ನು ಅಲ್ಲಿಗೆ ಮಾಡಿದ್ರೆ ಈ ಎರಡೂ ಕಡೆಯವರು ಕಷ್ಟಪಡ್ತಾರೆ. ಇದು ಆಯುಷ್ಯದ ವೃದ್ಧಿಗೆ ಕಾರಣವಾಗುವಂಥದ್ದು ಯಾವುದು ಅಂದ್ರೆ ಆ ಪ್ರದೇಶದಲ್ಲಿ ಬೆಳೆಯುವ ಮತ್ತು ಆ ಋತುವಿಗೆ ಬೆಳೆಯುವ. ಈಗ ಏನ್ ಮಾಡ್ತಾರೆ ಅಂದ್ರೆ ಡಿಸೆಂಬರ್ ಅಲ್ಲೇ ಮಾವಿನ ಹಣ್ಣು ತಿನ್ಲಿಕ್ಕೆ ಶುರು ಮಾಡ್ತೇವೆ ನಾವು. ವಸ್ತುತಃ ಅದು ಆ ಋತುವಿನ ಪದಾರ್ಥ ಅಲ್ಲ. ಈಗ ಫೆಬ್ರವರಿ ದಾಟಿದ ಮೇಲೆ ನಮಗೆ ಆ ಏನು ಗ್ರೀಷ್ಮ ಋತುವಿಗೆ ಅಥವಾ ಶಿಶಿರ ಋತುವಿನ ಕೊನೆಯ ಭಾಗಕ್ಕೆ ಒಂದ್ ಸ್ವಲ್ಪ ಆ ಬಿಸಿ ಅನ್ನೋದು ಅಂದ್ರೆ ಈ ಕಾಲದಲ್ಲಿ ಚಳಿ ಇರ್ಬೇಕಾದ್ರೆ ಹಲಸಿನ ಹಣ್ಣು ಅಷ್ಟು ಉಚಿತ ಅಲ್ಲ. ಯಾಕಂದ್ರೆ ಇನ್ನೂ ಪ್ರಕೃತಿಯಲ್ಲೂ ಬಿಸಿ ಇಲ್ಲ, ದೇಹದಲ್ಲೂ ಆ ಬಿಸಿ ಅದಕ್ಕೆ ಸರಿಯಾಗಿ ಅಷ್ಟೇ ಪ್ರಮಾಣದಲ್ಲಿ ಅಗ್ನಿಮಾಂದ್ಯ ಆಗುತ್ತೆ. ಅಂದ್ರೆ ಇದು ಸುಮ್ಮನೆ ಆಯುರ್ವೇದದ ದೃಷ್ಟಿಯಿಂದ ನೋಡಿದ್ರೆ ಇದಕ್ಕೊಂದು ಸಿಕ್ಕಾಪಟ್ಟೆ ವಿವರಣೆಗಳಿವೆ. ನಮ್ಮಲ್ಲಿ ಅಂದ್ರೆ ಇದು ನಂಬಲಿಕ್ಕೆ ಕಷ್ಟ ಆಗುತ್ತೆ. ಯಾವುದು ತಿನ್ಬಾರ್ದು, ಅಗತ್ಯ ಇಲ್ಲ. ಬರುತ್ತೆ ನಮ್ಗೆ ನಿತ್ಯದ ಈ ಕಾಳು ಬೇಳೆ ಏನಿದೆ ಅಂದ್ರೆ ದ್ವಿದಳ ಬೇಕಾದಷ್ಟು ನಮ್ಗೆ ಗೊತ್ತಿಲ್ಲ ಅಷ್ಟೇ. ದ್ವಿದಳ ಅದನ್ನ ನೆನೆ ಹಾಕಿ ನಾವು ಕೋಸಂಬರಿ ಎಲ್ಲ ಯಾಕೆ ಮಾಡುದು ಹೇಳಿ? ನಮ್ಗೆ ಪ್ರೋಟೀನ್ ಸಿಗ್ಬೇಕು ಅಂತಾನೆ ಮಾಡುದು, ಅದರಲ್ಲೇ ಇರುವುದು ನಮ್ಗೆ ಬೇಕಿರುವ ಪದಾರ್ಥ. ಹಾಗಾಗಿ ಆ ಪದಾರ್ಥವನ್ನು ಸರಿಯಾಗಿ ಬಳಸುದಿಲ್ಲ ನಾವು. ಆದ್ರಿಂದಾಗಿ ನಮ್ಗೇನಂದ್ರೆ ಕೋಸಂಬರಿ ಅಂದ್ರೆ ರಾಮನವಮಿಗೆ ಮಾತ್ರ, ಅದ್ರ ಹಿಂದೂ ಇಲ್ಲ ಮುಂದೂ ಇಲ್ಲ. ಅದನ್ನ ಬಿಟ್ಟು ಕೊನೆಗೆ ಅದ್ರಲ್ಲಿ ಏನು ಸಿಕ್ತಿಲ್ಲ ಅಂತ ಇನ್ನೊಂದು ಯಾವ್ದನ್ನು ತಿಂತೇವೆ. ಮತ್ತೆ ಅದು ಅಷ್ಟೂ ಕೂಡ ನಮ್ಮ ದೇಹಕ್ಕೆ ಅರಗಿಸಿಕೊಳ್ಳುವ ಶಕ್ತಿ ಇಲ್ಲ. ಈ ಓಟ್ಸು ಅಥವಾ ಸೋಯಾಬೀನ್ಗಳನ್ನ ಬಳಸುವುದರಿಂದ ನಮ್ಮ ದೇಹಕ್ಕೆ ಆ ಪರಿಸರದ ವಾತಾವರಣವೇ ಇಲ್ಲ. ಆದ್ರಿಂದ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇಲ್ಲ. ಏನಂದ್ರೆ ಬೆಳೆಯುತ್ತೆ ದೇಹ,
ಎಮ್ಮೆ ತರ ಬೆಳೆಯುತ್ತೆ. ಆದ್ರೆ ದೇಹದಲ್ಲಿ ಶಕ್ತಿ ಇರುವುದಿಲ್ಲ, ಮತ್ತೆ ಅದಕ್ಕೆ ಸರಿಯಾಗಿ ಕೆಲಸ ಇರುವುದಲ್ಲ, ಅದು ಬೊಜ್ಜಾಗ್ಬಿಡುತ್ತೆ. ಇದೆಲ್ಲ ಇವತ್ತು ಆಹಾರದ ಡಯಟಿಷನ್ ಎಲ್ಲ ನಮ್ಗೆ ಇನ್ನು ಕೆಲವೊಂದು ಏನಂದ್ರೆ ಈ ಮಿಲಿಗ್ರೇಟ್ಸ್ ಗಳನ್ನ, ಸಿರಿಧಾನ್ಯಗಳನ್ನ ಬಳಸ್ಲಿಕ್ಕೆ ಹೋಗಿ, ಅದು ಹಾಗೇನೆ, ಅದು ಲಿಮಿಟ್ ಅಲ್ಲಿ ಇರ್ಬೇಕು ಹೊರತು ಅನ್ನಕ್ಕಿಂತ ಸಿರಿಧಾನ್ಯ ಜಾಸ್ತಿ ಆದ್ರೆ ಏನು ಅದರಿಂದ ಲಾಭ ಇಲ್ಲ, ಅದು ಮತ್ತೆ ಮೂರ್ಖತನವೇ. ಯಾವ ಜಾಗದ ಒಂದು ವಿಶೇಷ ಪದಾರ್ಥವಾಗಿ ಬಳಸಿ ಒಂದು ದಿವಸಕ್ಕೆ, ಆದ್ರೆ ಬೆಳಿಗ್ಗೆ ಎದ್ರು ಅದೇ, ಮಧ್ಯಾಹ್ನ ಮಿಲೆಟ್ಟು, ಸಾಯಂಕಾಲ ಮಿಲೆಟ್ಟು, ಎಲ್ಲ ಹಿಟ್ಟು ಮಿಟ್ಟು ಲಿಟ್ಟು ಎಲ್ಲೋ ಅದರಲ್ಲೇ, ಇದು ಒಂಥರ ಹೆಚ್ಚಿನ ಒತ್ತಡವನ್ನು ದೇಹಕ್ಕೆ ಹಾಕಿದ ಹಾಗೆ. ಅಕ್ಕಿ ನೀವು ಅಕ್ಕಿ ಹಾಗೆ ತಗೊಂಡ್ರೆ ಏನು ಆಗಲ್ಲ, ನೀವು ಅದನ್ನ ಪಾಲಿಶ್ ಮಾಡಿ ಏನು ಇಲ್ಲ ಅಂತ ತಿಂತೀರಿ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಹಾಗಾದ್ರೆ ಪ್ರಾಬ್ಲಮ್ ಎಲ್ಲಿ? ಅಕ್ಕಿದ್ದಲ್ಲ, ಅಕ್ಕಿಯನ್ನು ನಾವು ಸಿದ್ಧಪಡಿಸಿದ ರೀತಿಯಲ್ಲಿ ಪ್ರಾಬ್ಲಮ್ ಇದೆ. ನಾವು ಯಾವಾಗ ಅದಕ್ಕೆ ಅದರ ಸಿಪ್ಪೆ ಇರುವ ರೀತಿಯಲ್ಲೇ ಅದರ ಪಾಲಿಶ್ ಮಾಡದೇ ಇರುವ ಅನ್ಪಾಲಿಶ್ಡ್ ರೈಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದನ್ನ ದೇಹಕ್ಕೆ ಅದರಲ್ಲೇ ಬೇಕಾದಷ್ಟು ಸಿಗುತ್ತೆ. ಯಾಕಂದ್ರೆ ಅದು ಈ ಜಾಗದಲ್ಲಿ ಬೆಳೆಯುವ ಬೆಳೆ, ಅದು ಈ ಪರಿಸರದಲ್ಲಿ ಬೆಳೆಯುವ ಬೆಳೆ. ಜೋಳ ಆಗಲಿ ಅಥವಾ ರಾಗಿ ಆಗಲಿ, ಅದು ಈ ಜಾಗದ ಬೆಳೆ ಅಲ್ಲ, ಅದರಿಂದಾಗಿ ಈ ದೇಹಕ್ಕಷ್ಟು ಸೆಟ್ ಆಗಲ್ಲ. ನೀವು ಅಲ್ಲಿಂದ ಮುಂದೆ ಹೋಗಿ ಮಂಡ್ಯದಿಂದ ಆಚೆಗೆ ಸ್ವಲ್ಪ ನಿತ್ಯದ ಊಟ ಅಲ್ಲ ಅದು. ನೋಡಿ, ಯಾವುದು ಕೂಡ ವಿಶೇಷವಾಗಿ ತಗೊಂಡ್ರೆ ತಪ್ಪಿಲ್ಲ, ಯಾವುದೇ ಆದ್ರೂ ಕೂಡ ಅದು ನಿತ್ಯದ ಊಟ ಆದಾಗ ನಮ್ಮ ದೇಹದ ಆರೋಗ್ಯ ಇರುವುದು ನಿತ್ಯದ ಊಟದಲ್ಲಿ. ವಿಶೇಷ ಊಟದಲ್ಲಿ ಅದೊಂದು ಸಪೋರ್ಟ್ ಅಷ್ಟೇ. ಅದರಿಂದ ದೇಹದಲ್ಲಿ ಸತ್ವ ಅಂದ್ರೆ ಏನಂತಾರೆ, ಜೀವದ ಅಂದ್ರೆ ಬದುಕುವ ಆಸೆಯನ್ನ ಹೆಚ್ಚಿಸುವಂಥದ್ದು. ಅಯ್ಯೋ ಇದನ್ನೇ ತಿನ್ಬೇಕು ಇವತ್ತು ಅಂತ ಮುಖ ಸಿಂಡರಿಸಿದ ಹಾಗಿರ್ಬೇಕು ಆಹಾರದ ಪದಾರ್ಥದಲ್ಲಿ. ಪ್ರತಿ ದಿವಸ ಕೆಲವ್ರದ್ದು ಇರುತ್ತೆ, 3 ಹೊತ್ತು ಕೂಡ ಒಂದ್ಸರ್ತಿ ಕುಕ್ಕರ್ ಇಟ್ಟು ಪಚಡಿ ಮಾಡಿಬಿಟ್ರೆ ಅದು 3 ದಿನ ಆದ್ರೂ 4 ದಿನ ಆದ್ರೂ ಅದನ್ನು ಹೊಟ್ಟೆ ತಿನ್ನುದು ಅಂತ. ಈಗ ಪ್ರಜ್ಞಾವಂತಿಕೆಯಿಂದ ಹಾಗೆ ಸ್ವೀಕಾರ ಮಾಡಿದ್ರೆ ಅದರಲ್ಲೂ ಒಂದು ರುಚಿಯನ್ನ ಕಂಡು ತಿನ್ಲಿಕ್ಕಾಗುತ್ತೆ. ಇದೇನು ಅಂದ್ರೆ ಔದಾಸೀನ್ಯಕ್ಕೆ ಮಾಡಿಕೊಳ್ಳುವ ವ್ಯವಸ್ಥೆ ಇದು. ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತನೋ, ಅಥವಾ ಬೇಗ ಮಾಡ್ಬೇಕು ಅಂತನೋ, ಅಥವಾ ಬೇರೆ ಗೊತ್ತಿಲ್ಲ ಅಂತನೋ ಮಾಡಿಕೊಳ್ಳುವಾಗ ಅದ್ರಲ್ಲಿ ಏನು ನಮಗೆ ಅದೇ ಪದಾರ್ಥ ತಿನ್ಬೇಕು ಅಂತ ತಿಂತಾರೆ. ಈಗ ಈ ಉತ್ತರದ ಇದರಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಅವರು ಬರೀ ಆಲೂಗಡ್ಡೆ ತಿಂತಾರೆ. ಅಂದ್ರೆ ಸನ್ಯಾಸಿಗಳು ಅಲ್ಲಿರೋರು, ಅವ್ರು ಬೇರೆ ಏನು ವಿಧವಾದ ರುಚಿಯಾದ ಪದಾರ್ಥಗಳನ್ನ ಏನ್ ಮಾಡಿದ್ರು, ಆದ್ರೆ ಅವ್ರಿಗೆ ಏನೂ ಆಗಲ್ಲ. ಯಾಕೆಂದ್ರೆ ಅವರಿಗೆ ಆಹಾರಕ್ಕೋಸ್ಕರ ಅವ್ರು ಬದುಕ್ತಾ ಇಲ್ಲ, ದೇಹವನ್ನು ಉಳಿಸ್ಲಿಕ್ಕೋಸ್ಕರ ಒಂಚೂರು ತಿಂತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಅದಕ್ಕಿಂತ ಹೆಚ್ಚಿನ ಸುಖ ಅದಕ್ಕಿಂತ ಬೇರೆದ್ರಲ್ಲಿ ಇದೆ, ಆದಾಗಿ ಇದರ ಕಡೆ ಗಮನ ಇಲ್ಲ. ಆಹಾರವೇ ಇಲ್ಲದೆ ಬದುಕ್ಲಿಕ್ಕೆ ಆಗತ್ತೆ ಅವರಿಗೆ. ಒಂದು ವೇಳೆ ಸಿಗ್ಲಿಲ್ಲ ಅಂದ್ರೆ ಅವ್ರು ಆರಾಮಾಗಿರ್ತಾರೆ. ಈ ಸೂರ್ಯಪಾನ ಮಾಡುವವರು ಅವ್ರ ಆಹಾರವೇ ತಿನ್ನುವುದಿಲ್ಲ. ರಶ್ಮಿಪಾಹ, ಸೂರ್ಯಪಾಹ ಅಥವಾ ಊಷ್ಮಪಾಹ ಅಂತೆಲ್ಲ ಋಷಿಗಳು ಬರ್ತಾರೆ. ಅಂತವ್ರು ಈಗಲೂ 2-3 ಜನ ಸಿಕ್ಕಿ ಅದನ್ನ ನಾಸಾದವರೆಲ್ಲ ಯೋಚನೆ ಮಾಡಿ ಅವ್ರಿಗೆ ನಂಬಲಿಕ್ಕೆ ಆಗ್ಲಿಲ್ಲ. ಅವ್ರು ತಿನ್ನುವುದೇ ಇಲ್ಲ. ಅವ್ರು ಏನಂದ್ರೆ ಸೂರ್ಯನ ನೋಡುದು ಅಷ್ಟೇ, 3/4 ಗಂಟೆ ಸೂರ್ಯನ ನೋಡಿಬಿಟ್ರೆ ಅವ್ರ ಊಟ ಮುಗೀತು. ನಮ್ಗೆ ಇದು ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾವು ಅದನ್ನ ಪ್ರಾಕ್ಟೀಸ್ ಮಾಡಲ್ಲ, ಅಷ್ಟೇ ಸ್ವಲ್ಪ ಕಷ್ಟ ಪ್ರಾಕ್ಟೀಸ್ ಮಾಡುದು. ಅಡಿಗೆ ಪ್ರಾಬ್ಲಮ್ ತಪ್ಪುತ್ತೆ, ಪಾತ್ರೆ ತೊಳೆಯೋ ಪ್ರಾಬ್ಲಮ್ ತಪ್ಪುತ್ತೆ, ಬಲ, ಗಟ್ಟಿತನ, ಸತ್ವ, ಏನಂತಾರೆ ಸಾತ್ವಿಕತೆ ಅನ್ನೋದರ ಜೊತೆಗೆ ಇರುವಂಥದ್ದು, ಸುಖ, ದೇಹಕ್ಕೆ ಸಂತೋಷ ಕೊಡುವಂಥದ್ದು, ಆರೋಗ್ಯ, ದೇಹದಲ್ಲಿ ರೋಗ ಇಲ್ಲದೆ ಇರುವಿಕೆ, ಅಂದ್ರೆ ಮೈ ಕೈ ಸೆಳೆತ, ತಲೆ ಸುತ್ತು ಬರುದು, ಭಾರ ಆಯ್ತು ಅಂತ ಅನ್ಸುದು, ನಮ್ ದೇಹನೇ ನಮ್ಗೆ ಭಾರ ಅನ್ಸುದು, ಇದೆಲ್ಲ ಒಂಥರದ ಆರೋಗ್ಯ ಕೆಡುವಿಕೆಯ ಲಕ್ಷಣ. ಪ್ರೀತಿ ಅಂದ್ರೆ ಆ ಜೀವನದ ಮೇಲೆ ಒಂದು ಪ್ರೀತಿ ಇರಬೇಕು. ಬದುಕ್ಬೇಕಲ್ಲಪ್ಪ ಅನ್ನೋ ತರದ ಮನಸ್ಥಿತಿ ಬಂತು ಅಂದ್ರೆ ಅದು ಆಹಾರದ್ದೇ ಒಂದು ಪ್ರಾಬ್ಲಮ್. ಅದು ಆಹಾರದ ಪ್ರಾಬ್ಲಮ್ ಇಂದ ಬದುಕೇ ಬೇಡ ಅಂತ ಅನ್ಸೋ ಸ್ಥಿತಿ ಇರುತ್ತೆ. ತಿಂಗಳಾನ್ಗಟ್ಲು ಉಪ್ಪಿಟ್ಟು ತಿಂದವನಿಗೆ ಅನಿಸ್ತಾ ಇರುತ್ತೆ ಏನ್ ಮಾಡುದು ಅಂತ. ಅಂದ್ರೆ ಹಾಗಲ್ಲ, ಇಷ್ಟಪಡದೆ ತಿಂದ್ರೆ ಅಡ್ಜಸ್ಟ್ ಆಗೋದು ಬೇರೆ. ಅವನು ಅಡ್ಜಸ್ಟ್ ಆಗುದಲ್ಲ, ಅವ್ನು ಇಷ್ಟಪಡದೆ ತಿನ್ನುದಾದಾಗ. ಇಷ್ಟಪಟ್ಟು ತಿಂದ್ರೆ ಏನು ಅಡ್ಜಸ್ಟ್ ಇಲ್ಲ. ಮನಸ್ಸಲ್ಲಿ ಅದರ ಬಗ್ಗೆ ಒಂದು ಎವರ್ಷನ್ ಇದ್ದು ಅವನಿಗೆ ನೀವು 2 ವರ್ಷ ತಿನ್ಸಿದ್ರು ಅವನಿಗೆ ಅದನ್ನ ನೋಡ್ತಾನೆ ಹೊರತು ಅನಿವಾರ್ಯವಾಗಿ ತಿನ್ನುದು ಬೇರೆ. ಇಷ್ಟ ಆಗ್ಬೇಕು ಅಂತಿಲ್ಲ, ಇಷ್ಟ ಒಳಗಿನಿಂದ 45 ದಿವಸ ತಿಂದದಕ್ಕೆ ಇಷ್ಟ ಆಗುದಲ್ಲ. ಕೆಲವೊಂದೇನು ಅಂದ್ರೆ ಅದ್ರ ಬಗ್ಗೆ ಏನು ಆಸಕ್ತಿ ಇಲ್ಲದೇನೆ ಅದನ್ನ ತಿಂತಾ ಇದ್ದೇನೆ ಅಂದ್ರೆ
ಅವರೇ ಇಷ್ಟ ಇಲ್ಲ ಇಷ್ಟ ಇದೆ ಅಂತ ತಿಂತಾರಲ್ಲ, ಬರೀ ಇದು ಮಧ್ಯದಲ್ಲಿ ಇರುತ್ತೆ ವೆರೈಟೀಸ್, ನಾವು ನೋಡಿರಲ್ಲ ಅಷ್ಟೇ. ಅದ್ರಲ್ಲಿ ಅವ್ರು 100 ತರ ದೋಸೆ ಮಾಡ್ಬೋದು. ಸುಖ ಪ್ರೀತಿ ವಿವರ್ಧನ, ಆಸೆಯನ್ನು ಹೆಚ್ಚಿಸುವಂಥದ್ದು, ಆರೋಗ್ಯವನ್ನು ಹೆಚ್ಚಿಸುವಂಥದ್ದು, ಒಳ್ಳೆಯತನಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ಬದುಕುವ ಇಷ್ಟ ಮೂಡಿಸುವಂಥದ್ದು, ಇದು ಸಾತ್ವಿಕರಿಗೆ ಇಷ್ಟವಾಗುವಂಥದ್ದು. ರಸ್ಯಾಹ, ತುಂಬಾ ರಸವಂತಿಕೆಯಿಂದ ಕೂಡಿರುವಂಥದ್ದು. ಸ್ನಿಗ್ಧಾಹ, ಅಂದ್ರೆ ಜಿಗುಟು, ಅದರಲ್ಲಿ ಒಂದು ಸ್ವಲ್ಪ ಜಿಡ್ಡು ಇರುವಂಥದ್ದು ಆಹಾರದಲ್ಲಿ. ಸ್ಥಿರಾಹ, ಸ್ವಲ್ಪ ತಿಂದ ಮೇಲೆ ಸ್ವಲ್ಪ ಹೊತ್ತು ಕೂಡ ಇಲ್ಲ, ತಿಂದಿದ್ದಕ್ಕೆ ಒಂದು ಹಸಿವು ಇಲ್ಲ, ಈಗ ಸ್ವಲ್ಪ ಹೊತ್ತು ಒಂದು 4-5 ಗಂಟೆ ಆದ್ರೂ ಹಸಿವಿಲ್ಲ ಅಂತ ಇರ್ಬೇಕು. ತಿಂದು 1 ಗಂಟೆ ಆದ ತಕ್ಷಣ ಮತ್ತೆ ಹಸಿವಾಗುವಂತ ಆದ್ರೆ ಆ ಆಹಾರ ಅದು ಸಾತ್ವಿಕ ಅಲ್ಲ. ಈ ಏನೇನೋ ಕುರುಕುರೆ ಎಲ್ಲ ತಿಂತಾರೆ, ತಿಂದು ಸ್ವಲ್ಪ ಹೊತ್ತು ತಿಂದ ಮೇಲೆ ಮತ್ತಷ್ಟಿಗೆ ಮತ್ತೆ ಹಸಿವು ಅಂತಾರೆ, ಅದು ಉಪಯೋಗ ಇಲ್ಲ. ಹೃದ್ಯಾಹ, ಆಹಾರ ಹೃದ್ಯಾಹ ಅಂತಂದ್ರೆ ಮನಸ್ಸಿಗೂ ಮೆಚ್ಚುಗೆ ಆಗುವಂಥದ್ದು, ಮನಸ್ಸಿಗೂ ಕೂಡ ಖುಷಿ ಆಗುವಂಥದ್ದು. ಇದು ಹೃದ್ಯಾಹ, ಇದು ಸಾತ್ವಿಕರಿಗೆ ಮತ್ತೆ ಮತ್ತೆ ಸೆಳೆಯುವಂಥದ್ದು, ಪರಿಣಾಮ ದೀರ್ಘಕಾಲ ಇರುವಂಥದ್ದು, ರುಚಿಯಾಗಿರುವಂಥದ್ದು, ಖುಷಿ ಕೊಡುವಂಥದ್ದು. ಇದೆಲ್ಲ ಆಹಾರದ ಸಾತ್ವಿಕತೆಯಲ್ಲಿರುವಂತಹ ಗುಣ. ಕಟ್ವಂ ಲಲವಣಾತ್ಯುಷ್ಣ ತೂಕ್ಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನ ಆಹಾರ ರಾಜಸಸ್ಯೇಷ್ಟ ದುಃಖ ಶೋಕಾಮಯ ಪ್ರದಾಹ. ಇದೆಲ್ಲ ಸಾಧನೆ ಮಾಡುವ ಸ್ಥಿತಿಯಲ್ಲಿ ಇರುವವನಿಗೆ ಹೇಳಿದ್ದು. ಐಟಮ್ ಹೇಳಲ್ಲ, ಅದರಲ್ಲಿ ನೀವು ಆಯುರ್ವೇದ ಯಾವ್ದ್ರಲ್ಲಿ ಇದೆ ಅಂತ ಅದರ ಲಕ್ಷಣ ನೋಡ್ಬೇಕು. ಆಯುರ್ವೇದದಲ್ಲೆಲ್ಲ ಇದೆ ಅದ್ರದ್ದು. ಹಿಂದೆ ಎಲ್ಲ ಎಲ್ರಿಗೂ ಎಲ್ಲೋ ಗೊತ್ತಿರ್ತಿತ್ತು. ನಾವು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮನೆಯ ತಿಂಡಿಯ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳದೆ ಹೊಸ್ತು ತರ ಬಂದದ್ದನ್ನ ತಿನ್ಲಿಕ್ಕೆ ಹೋಗಿ ಆ ರೆಸಿಪಿಯನ್ನು ಕಳ್ಕೊಂಡಿದ್ದೇವೆ. ಪದಾರ್ಥಗಳ ಬಳಕೆ ಮನೆಯಲ್ಲೇ ಇರುತ್ತೆ. ಆ ಸೊಪ್ಪು, ಅದು ಸೊಪ್ಪು ತಿನ್ಲಿಕ್ಕಾಗುತ್ತೆ, ಅದರ ಪದಾರ್ಥದಿಂದ ಒಳ್ಳೆ ರುಚಿಯಾದ ಒಂದು ತಂಬಳಿ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಇವರು ಡಯಟಿಷಿಯನ್ ಅಂತ ಅನ್ಸ್ಕೊಂಡವರೆಲ್ಲ ಏನಾದ್ರು ಹೇಳಿದ್ರೆ ಅಯ್ಯೋ ಇದ ಅಂತಾರೆ. ಒಂದೇನಂದ್ರೆ ಉಪಯೋಗಕ್ಕೆ ಬರದ ಒಂದು ಸಸ್ಯ ಇಲ್ಲ, ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರ್ಬೇಕು. ಯಾಕೆಂದ್ರೆ ಕೆಲವನ್ನ ಬಳಸುವಾಗ ಅದು ತುಂಬಾ ತುರ್ಕೆ, ಅದ್ರ ಬಹಳ ರುಚಿ ಇರುತ್ತೆ. ಹಾಗೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಹುಳಿಯ ಪದಾರ್ಥ, ಬೆಲ್ಲದ ಪದಾರ್ಥವನ್ನ, ಸಿಹಿಯ ಪದಾರ್ಥವನ್ನ ಹೆಚ್ಚು ಹಾಕಿ ಅದನ್ನ ಕಡಿದು ತಂಬಳಿನೋ ಅಥವಾ ಅದು ಏನೋ ಮಾಡ್ತಾರೆ, ಹುಳಿ ಎಲ್ಲ ಮಾಡ್ತಾರೆ. ಆ ಪದಾರ್ಥ ತಿನ್ನುವಾಗ ತುಂಬಾ ಆನಂದ ಕೊಡುತ್ತೆ. ಅಕಸ್ಮಾತ್ ಪದಾರ್ಥ ರೆಸಿಪಿ ತಯಾರು ಮಾಡುವಾಗ ಅದಕ್ಕೆ ಹಾಕ್ಬೇಕಾದ ಪದಾರ್ಥ ಚೂರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಇಡೀ ಬಾಯಿ ತುರ್ಕೆ ಬರುತ್ತೆ. ಅಂದ್ರೆ ಅದಕ್ಕೆ ಕೆಸುವಿನ ಎಲೆ ಅಂತ ಹೇಳ್ತಾರೆ ನಮ್ಮಲ್ಲೆಲ್ಲ. ಆದ್ರೆ ಅದು ಮತ್ತೆ ಆರೋಗ್ಯಕ್ಕೆ ತುಂಬಾ ಅಗತ್ಯವಾದದ್ದು. ನಮ್ಮ ದೇಹದಲ್ಲಿ ಅಕಸ್ಮಾತ್ ಉಗುರು, ಕೂದಲು ಅಥವಾ ಈ ಧನಿಯಾದ ಪದಾರ್ಥ, ಕೊತ್ತಂಬರಿ ಬೀಜ, ಅದ್ರ ಸಿಪ್ಪೆ, ಇದೆಲ್ಲ ಹೋಗಿ ಕರುಳಲ್ಲಿ ಕೂತಿರುತ್ತೆ. ಅದನ್ನ ಈ ಪದಾರ್ಥ ತಿಂದ ಮೇಲೆ ಅದು ಕ್ಲೀನ್ ಮಾಡುತ್ತೆ, ಅಂದ್ರೆ ಅದನ್ನ ಕರಗಿಸುತ್ತೆ. ಕ್ಲೀನ್ ಮಾಡುದು ಅಂದ್ರೆ ತೆಗೆಯುವುದಿಲ್ಲ, ಅದು ಈ ಪದಾರ್ಥ ಅದ್ರ ಜೊತೆಗೆ ಹೋದ ತಕ್ಷಣ ಆ ಕೂದಲೇ ಕರಗೋಗ್ಬಿಡುತ್ತೆ, ಕರಗಿ ಮಲವಾಗಿ ಹೊರಗೋಗ್ಬಿಡುತ್ತೆ, ತುಂಡಾಗಿ. ಈಗ ನಾವು ಡ್ರೈನೆಕ್ಸ್ ಹಾಕ್ತೇವಲ್ಲ ಮೋರಿಗೆ ಕಟ್ಟಿಕೊಂಡು ಬಿಟ್ರೆ, ಒಂದು ಡ್ರೈನೆಕ್ಸ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ರೆ ಆ ಪೈಪಲ್ಲಿ ಎಲ್ಲಾ ಕಡೆ ಏನೇನು ಜಿಗುಟು ದಪ್ಪ ಆಗಿ ಹಿಡಿದು ಒಳಗೆ ಕೂತು ಅಂಟ್ಕೊಂಡ್ಬಿಟ್ಟು ನೀರೇ ಹೋಗದಾಗಿರುತ್ತೆ. ಅದು ಹಾಕಿದ್ರೆ ಅಷ್ಟನ್ನು ಕರಗಿಸಿ ಕ್ಲಿಯರ್ ಆಗುತ್ತೆ ದಾರಿ. ಹೇಗೋ ಹಾಗೆ ಒಂಥರ ಪ್ರಾಕೃತಿಕವಾದ ಡ್ರೈನೆಕ್ಸ್ ಇದು. ನಮ್ಮ ಪ್ರಾಚೀನರು ಕೊಟ್ಟದ್ದು ಇದು ಒಂದಾದ್ರೆ, ಈ ಬಾಳೆ ದಿಂಡಿದೆಯಲ್ಲ ಅದು ಹಾಗೇನೆ. ಅದು ಒಳಗೆ ಏನ್ ಪದಾರ್ಥ ಇದ್ರು ಪೂರ್ತಿ ಕೊಳೆಯನ್ನ ಸರ್ವನಾಶ ಮಾಡಿ ದೇಹವನ್ನು ಪೂರ್ತಿ ಸ್ಮೂತ್ ಮಾಡಿಬಿಡುತ್ತೆ ಒಳಗಿನಿಂದ. ಎಷ್ಟು ಕೊಳೆ ಇದ್ರೂ ಕೂಡ, ಎಷ್ಟು ವರ್ಷದಿದ್ರು ಕೂಡ ನಾಶ ಮಾಡುತ್ತೆ. ಅಂತ ಪದಾರ್ಥಗಳನ್ನೆಲ್ಲ ನಾವು ಆಹಾರದಲ್ಲಿ ಬಳಸಬೇಕು ಅಂತ. ಅದಕ್ಕೋಸ್ಕರ ಅವರು ಇದ್ರಲ್ಲ, ಏನು ಇಷ್ಟು ದೊಡ್ಡ ಜೋರಾಗಿ ಕೇಳಿಸ್ತಿದೆ ಮೈಕ್. ಅಂದ್ರೆ ಇದನ್ನ ನಾವು ಅದಕ್ಕೆ ಇದೆಲ್ಲ ಏನ್ ಗೊತ್ತಾ, ಇದು ಸೂಕ್ಷ್ಮವಾದ ಎಲ್ಲವನ್ನ ಹೇಳಲಿಕ್ಕೆ ಇದೇನು ಆಯುರ್ವೇದ್ಯ ಶಾಸ್ತ್ರ ಅಲ್ಲ. ಗೀತೆ ಅನ್ನೋದು ಸೂತ್ರ ಕೊಡ್ತಾರೆ. ಈ ಶಬ್ದಗಳನ್ನು ಇಟ್ಟುಕೊಂಡು ನಾವು ಮೂಲ ಗ್ರಂಥಗಳಿಗೆ ಹೋಗ್ಬೇಕು. ಹೋದಾಗ ಅಲ್ಲಿ ಇದರ ವಿವರಣೆ ಸಿಕ್ಕಿದಾಗ ಗೊತ್ತಾಗುತ್ತೆ ನಾವು ಯಾವ್ದನ್ನು ಬಳಸ್ಬೇಕು, ಯಾವ್ದನ್ನು ಬಳಸಬಾರ್ದು. ಗೀತೆ ನಮಗೆ ಟಿಪ್ಸ್ ಕೊಡ್ಲಿಕ್ಕೆ ಹೊರಟಿಲ್ಲ. ನಮ್ದೇನು ಅಂದ್ರೆ ಇವತ್ತು ಡಿವೈಡ್ ಆಗಿ ನಮ್ಗೆ ಡೈರೆಕ್ಟ್ ಆಗಿ ಹಾಗೆ ಸಿಗ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಯಾವುದೇ ಗ್ರಂಥವನ್ನ. ಆದ್ರೆ ಇಲ್ಲಿ ಕೃಷ್ಣ ಹೇಳಲಿಕ್ಕೆ ಹೊರಟದ್ದು
ನಮ್ಮ ಅಧ್ಯಾತ್ಮದ ದಾರಿಗೆ ಏನು ಬೇಕು ಏನು ಬೇಡ ಅಂತ ಹೇಳಿ ಹೊರಟದ್ದು. ಅದನ್ನ ಬೇಕು ಬೇಡ ಹೇಳುವಾಗ ಇಷ್ಟು ಕ್ಯಾಟಗರಿಯಲ್ಲಿ ಏನ್ ಬರುತ್ತೋ ಅದನ್ನ ತಗೊಳ್ಳಿ, ಈ ಕ್ಯಾಟಗರಿಯಲ್ಲಿ ಯಾವ್ದು ಬರುತ್ತೋ ಅದನ್ನ ಬಿಡಿ. ಈ ನಿಯಮವು ಕೂಡ ಪ್ರದೇಶವಾರು ಬೇರೆ ಆಗುತ್ತೆ. ಈಗ ಕಟು ಇದೆಯಲ್ವಾ, ಆಂಧ್ರದಲ್ಲಿ ಆ ಕಟು ಅನ್ನುವಂಥದ್ದು ಅವರಿಗೆ ಆರೋಗ್ಯಕ್ಕೆ ಹಾನಿಕಾರಕ ಆಗುದಿಲ್ಲ ಅಲ್ಲಿ, ಯಾಕೆಂದ್ರೆ ಅವರ ವಾತಾವರಣ ದೇಹ ಇರುವುದೇ ಹಾಗೆ. ಆ ಖಾರ ಆದ್ರೆ ಮಾತ್ರ ದೇಹದಲ್ಲಿ ಸಲೈವ ಬಂದು ಆರೋಗ್ಯಕ್ಕೆ ಅವರಿಗೆ ಆ ಹೊಟ್ಟೆಯಲ್ಲಿದ್ದು ಜೀರ್ಣ ಆಗುತ್ತೆ. ಇಲ್ಲಿ ನಾವು ಅಷ್ಟು ತಿಂದ್ರೆ ನಮ್ಗೆ ಇಲ್ಲೇ ಸಹಜವಾಗಿ ಚಳಿ ಇರುತ್ತೆ, ಅದನ್ನಾಗಿ ತಿಂದ ತಕ್ಷಣ ಜೀರ್ಣ ಆಗುವ ಸ್ವಭಾವ ಆದ್ರಿಂದಾಗಿ ನಮಗೆ ಇಲ್ಲಿ ಅಷ್ಟು ಕಟುವನ್ನು ದೇಹಕ್ಕೆ ತಗೊಳ್ಳಿಕ್ ಬರಲ್ಲ. ಅದರಿಂದಾಗಿ ನಾವು ತುಂಬಾ ಒದ್ದಾಡ್ತೇವೆ. ನೀವು ಇಲ್ಲಿ ಕಟ್ಟು ಅಮ್ಲ ಲವಣ ಅತ್ಯುಷ್ಣ ತೂಕ್ಷ್ಮ ರೀಕ್ಷ ವಿದಾಹಿನ ಅಂತ ಅನ್ನೋದನ್ನ ಆಸ್ ಇಟ್ ಈಸ್ ತಗೊಂಡ್ಬಿಟ್ರೆ ಕೆಲವೊಂದ್ ಸರ್ತಿ ನಮಗೆ ಉಲ್ಟಾ ಹೊಡೆಯುತ್ತೆ. ಅದಕ್ಕೋಸ್ಕರ ಪ್ರದೇಶವನ್ನು ನೋಡ್ಕೊಳ್ಳಿ. ಯಾಕೆಂದ್ರೆ ಎಲ್ಲಾ ಪ್ರದೇಶಗಳಿಗೂ ಎಲ್ಲಾ ಕಾನೂನುಗಳನ್ನ ಒಟ್ಟಿಗೆ ಒಂದೇ ತರ ಹೇಳಲಿಕ್ಕೆ ಬರುದಿಲ್ಲ. ಹೇಗೋ ಎಲ್ಲಾ ದೇಶಗಳ ಕಾನೂನು ಒಂದೇ ತರ ಇಲ್ಲ, ಇರ್ಲಿಕ್ಕೂ ಆಗುದಿಲ್ಲ. ಯಾಕೆಂದ್ರೆ ಅಲ್ಲಲ್ಲಿಯ ರೀತಿ ನಿಯಮಗಳು ಪ್ರಾಕೃತಿಕ ವ್ಯತ್ಯಾಸಗಳು ಆಗುವುದರಿಂದಾಗಿ ಆ ಜಾಗಕ್ಕೆ ಅದು ಸರಿ. ಈಗ ಬೆಂಗಳೂರಲ್ಲಿ ನೀರು ವೇಸ್ಟ್ ಮಾಡಿದ್ರೆ ದೊಡ್ಡ ಅಪರಾಧ. ಎಲ್ಲೋ ಹಳ್ಳಿಯಲ್ಲಿ ನೀರಲ್ಲೇ ಬಿದ್ದಿರ್ತಾರೆ, ಅದು ವೇಸ್ಟ್ ಮಾಡೋದೇನು, ಅದು ಎಲ್ಲೋದ್ರೂ ನೀರೇ ಇರುತ್ತೆ. ಅದನ್ನ ಅಲ್ಲಿಗೆ ಈ ನಿಯಮವನ್ನು ಅಲ್ಲಿಗೆ ತಗೊಂಡು ಹೋಗಿ ಅವನೊಂದು ತಂಬಿಗೆ ನೀರು ತಗೊಂಡು ಹೋಗಿ ಎಲ್ಲೋ ಗಿಡಕ್ಕೆ ಹಾಕಿದ ವೇಸ್ಟ್ ಮಾಡಿದಿ ಅಂತ ಅವನನ್ನು ಅರೆಸ್ಟ್ ಮಾಡುವ ಹಾಗಿಲ್ಲ. ಯಾರಿಗೂ ಇಲ್ಲ, ಯಾಕಂದ್ರೆ ಎಲ್ರು ಕೂಡ ಅರ್ಜೆಂಟು ಝೊಮ್ಯಾಟೋನ ಆಶ್ರಯಿಸಿ ಬಿಟ್ಟಾಗಿ ಬಿಟ್ಬಿಟ್ಟಿದ್ದಾನೆ. ನಾ ಸುಮ್ಮನೆ ಹೇಳಿದ್ದು. ಏನ್ ಗೊತ್ತಾ, ಆ ಕೆಲಸದ ಬಗ್ಗೆ ಇರುವ ಒಂದು ಚಿಂತನೆಯನ್ನ ಇವತ್ತು ಅದು ಏನು ಪ್ರೊಫೆಷನ್ ಆಗ್ಲಿಕ್ಕೆ ಯೋಗ್ಯ ಅಲ್ಲದ ಕೆಲಸ ಅಂತ ಇವತ್ತು ಭಾವನೆ ಇದೆ. ಯಾವಾಗ ಆ ಭಾವನೆ ಬರುತ್ತೋ ಆವಾಗ ತನ್ನಿಂದ ತಾನೇ ಆ ಕೆಲಸವನ್ನು ಯಾರು ಮಾಡಲ್ಲ. ಯಾವಾಗ ಆ ಕೆಲಸ ಆದ್ರೆ ಅಷ್ಟಾದ್ರೂ ನೋಡಿ ಆಶ್ಚರ್ಯ ಆಗುದು, ನಾವು ಕಲಿಯಲ್ಲ ಅಂತ ಬಿಟ್ರೆ ನಮ್ ತಿನ್ಲಿಕ್ಕೆ ಮಾತ್ರ ಚೆನ್ನಾಗಿರೋದಾಗ ಎಲ್ಲಿರುತ್ತೋ ಹುಡ್ಕೊಂಡು ಹೋಗಿ ತಿಂತಾರೆ. ಅಂದ್ರೆ ಅದನ್ನ ಕಷ್ಟಪಡ್ಲಿಕ್ಕೆ ತಯಾರಿಲ್ಲ, ಸುಲಭದಲ್ಲಿ ಸಿಗಬೇಕು ಅಂತ ಅನ್ನೋ ಯೋಚನೆ ಇದ್ದದ್ರಿಂದ ಆ ಕೆಲಸಗಳು ತನ್ನಿಂತಾನೇ. ಯಾಕೆಂದ್ರೆ ಯಾವಾಗ ತುಂಬಾ ಜನ ತಿನ್ನೋರು ಕಡಿಮೆ ಜನ ಮಾಡೋರಾದಾಗ ಏನಾಗುತ್ತೆ, ಮಾಡೋರು ಕೂಡ ಅದನ್ನು ಸುಲಭವಾಗಿ ಹೇಗೆ ಮಾಡುವುದು ಅಂತ ಯೋಚನೆ ಮಾಡ್ತಾರೆ ಹೊರತು ಕ್ವಾಲಿಟಿಯಲ್ಲಿ ಚೆನ್ನಾಗಿ ಮಾಡೋದು ಯೋಚನೆ ಮಾಡಲ್ಲ, ಕ್ವಾಂಟಿಟಿಯಲ್ಲಿ ಜಾಸ್ತಿ ಮಾಡೋದನ್ನ ಯೋಚನೆ ಮಾಡ್ತಾರೆ ಅಷ್ಟೇ. ಅದನ್ನ ತನ್ನಿಂದ ತಾನೇ ಅದರ ಹೋಗುತ್ತೆ ಅಷ್ಟೇ. ಎಲ್ಲದರಲ್ಲೂ ಹಾಗೆ. ಇದು ಒಂದು ಸುಮ್ಮನೆ ಆಹಾರದೊಂದು ನಿಯಮ, ಎಲ್ಲಾ ಫೀಲ್ಡ್ ಅಲ್ಲೂ ಹೀಗೆ. ಅದು ಅಧ್ಯಯನದ ಫೀಲ್ಡ್ ಇರ್ಬೋದು, ಅಥವಾ ಪದಾರ್ಥಗಳನ್ನ ಉತ್ಪತ್ತಿ ಮಾಡುವ ಫೀಲ್ಡ್ ಇರ್ಬೋದು, ಅಂದ್ರೆ ಗದ್ದೆಯಲ್ಲಿ ಕೆಲಸ ಮಾಡುದಿರ್ಬೋದು. ಅವರು ಹಾಗೆ ತುಂಬಾ ಕೆಲಸ ಮಾಡಿ ಕಡಿಮೆ ಬರುವುದನ್ನ ಯಾರು ನಿರೀಕ್ಷೆ ಮಾಡ್ತಾರೆ? ಫರ್ಟಿಲೈಸರ್ ಹಾಕಿದ್ರೆ 4 ಪಟ್ಟು ಬರುತ್ತೆ ಅಂತಂದಾಗ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಅದರಿಂದ ಬಂದದ್ದು, ಇಲ್ಲಿ ತಿಂದದ್ದು ಚೂರು ತಿಂದ್ರು 3 ಗಂಟೆ ಇರ್ತಿತ್ತು. ಹಾಗೆ ಬೆಳೆದು ತಿಂದದ್ದು ಅರ್ಧ ಗಂಟೆ ಹೊಟ್ಟೆಯಲ್ಲಿ ಇರಲ್ಲ. ಆದ್ರೆ ಹೊಟ್ಟೆಯಲ್ಲಿರುವವನ್ನ ಇವನನ್ನು ಕೇಳ್ತಾನ, ನನ್ನ ಹೊಟ್ಟೆಯಲ್ಲಿ ಅರ್ಧ ಗಂಟೆ ಇರುವ ಅಕ್ಕಿಯನ್ನ ನೀನ್ ಯಾಕೆ ಬೆಳೆದಿ ಅಂತ ಕೇಳಲಿಕ್ಕೆ ಅವನಿರಲ್ಲ. ಅವನು ಬೆಳೆದವನೆಲ್ಲೋ ಇದ್ದಾನೆ, ಮಾರೋನೆಲ್ಲೋ ಇದ್ದಾನೆ, ತಿಂದವನೆಲ್ಲೋ ಇದ್ದಾನೆ, ಮುಗಿದೋಯ್ತಾ. ಈ ಇಂಬ್ಯಾಲೆನ್ಸ್ ಅನ್ನುವ ಸ್ಥಿತಿಯನ್ನ ಯಾರಿಗೆ ಅರ್ಥ ಮಾಡಿಸೋದು ಅಂತ ಅನ್ನೋದೇ ಕಷ್ಟ. ಹಾಗಾದ್ರೆ ಇದು ರಾಜಸವಾದದ್ದು ಯಾವುದು ಅಂತಂದ್ರೆ ಕಟು. ಕಟು ಅಂದ್ರೆ ಅತಿಯಾದ ಖಾರ. ಆದ್ರೆ ಅವ್ರಿಗೆ ಅತಿ ಅಲ್ಲ ಅಂದ್ರೆ ಆ ಖಾರ ಅವರಿಗೆ ಅದು ಆರೋಗ್ಯಪ್ರದವೇ ಆಗಿರುತ್ತೆ. ಆದ್ರೆ ಅವನಿಗೂ ಅದು ಅತಿ ಆಗುತ್ತೆ ಅಂತ ಅನ್ಸಿದಾಗ ಆ ಖಾರವನ್ನು ತಿನ್ಬಾರ್ದು. ಏನಿದೆ ಪಾಠ ಕ್ಲಾಸ ರಿಪೇರಿ ಮಾಡ್ತಿದ್ದಾರೆ. ಹೌದು, ನಾ ಹೇಳುದು ಆ ಶಬ್ದ ನಮ್ಮನ್ನು ಎಷ್ಟು ಘಾಸಿ ಮಾಡುತ್ತೆ ಅಂತ. ಇದು ಕೂಡ ಒಂದ್ ನೋಡಿ ಇರಿಟೇಟ್ ಆಯ್ತು ಅಂದ್ರೆ ಒಂದ್ಸರ್ತಿ ಏಕಾಗ್ರತೆ ಎಲ್ಲ ಹೋಯ್ತಾ. ಕಟು, ಆಮೇಲೆ ಅಮ್ಲ. ಅಮ್ಲ ಅಂತಂದ್ರೆ ಹುಳಿ, ಆಮ್ಲ ಅಂತಂದ್ರೆ ಅಮ್ಲ ಅಂತನೂ ಅಂತಾರೆ. ಕಟ್ವಮ್ಲ ಲವಣ, ಉಪ್ಪು, ಅತಿಯಾದ ಉಪ್ಪು. ನೋಡಿ, ಇದು ಯಾವುದನ್ನು ಅತಿ ಆಗುದನ್ನ ಹೇಳ್ತಾ ಇದ್ದಾರೆ ಹೊರತು ಉಪ್ಪೇ ಯೂಸ್ ಮಾಡಬಾರ್ದು, ಹುಳಿನೇ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಲ್ಲ. ಹೆಚ್ಚು ಹೆಚ್ಚು ಅತಿಯಾದ ಖಾರ, ಅತಿಯಾದ ಹುಳಿ, ಅತಿಯಾದ ಉಪ್ಪು, ಅತಿಯಾದ ಬಿಸಿ, ಅತಿಯಾದ ತಂಪು. ನೋಡಿ, ಆಗ್ಲೇ ಅವರು ಸ್ಪಷ್ಟ ಹೇಳಿದ್ದಾರೆ, ಅತಿಯಾದ ತಂಪು ಕೂಡ ಅಪಾಯಕರ. ಆದ್ರೆ ಇವತ್ತು ಎಲ್ಲರೂ ನಾವು ಬಳಸೋದು ಅತಿಯಾದ ತಂಪೆ. ಫ್ರಿಡ್ಜ್ ಇಲ್ಲದೆ ಬದುಕೇ ಇಲ್ಲ. ಒಂದ್ ರೀತಿ ಅತಿಯಾದ ತಂಪು ಅಂದ್ರೆ ಅದರ ಸತ್ವವನ್ನೇ ಕೊಲ್ಲುದು. ಯಾಕಂದ್ರೆ ಈ ಜಾಗದಲ್ಲಿ ಅದು ಬದುಕ್ಲಿಕ್ಕೆ ಆಗುದಿಲ್ಲ ಅನ್ನೋ ಅರ್ಥದಲ್ಲಲ್ವಾ. ಡಿಸ್ಟರ್ಬ್ ಮಾಡ್ತಾರೆ.
ಜಾಗದಲ್ಲಿ ಬೆಳೆಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಆಗಲ್ಲ ಅಂದ್ರೆ ಇದು ತಿನ್ಬೇಡಿ ಅಂತ. ಹಿಂದೆ ಹೇಗ್ ಗೊತ್ತಾ, ನಮ್ಮ ಮನೆಯಲ್ಲೇ ಬೆಳೆದದ್ದನ್ನ 2 ದಿವಸಕ್ಕಾಗುವಾಗ ಯೂಸ್ ಮಾಡ್ತಿದ್ರು. ಅದಕ್ಕೂ ವ್ಯವಸ್ಥೆ ಇದೆ. ಈಗ ಬಾಳೆ ಎಲೆ ತೋಟದಿಂದ ತಂದ್ರೆ ನಾಳೆ ಬೆಳಿಗ್ಗೆ ತೆಗಿಲಿಕ್ಕೆ ಆಗುದಿಲ್ಲ, ನಾಳಿದ್ದು ತೆಗಿಲಿಕ್ಕೆ ಆಗುದಿಲ್ಲ ಅಂತ ಇಟ್ಕೊಳ್ಳಿ. ಯಾವತ್ತೋ ಒಂದು ದಿವಸ ದ್ವಾದಶಿ ಬಂತೋ ಇನ್ನೇನು ಆಯ್ತು ಅಂತ ಇಟ್ಕೊಳ್ಳಿ, ತೆಗಿಲಿಕ್ಕೆ ಆಗುದಿಲ್ಲ ಅಂತ ಕಡಿಯುವುದಿಲ್ಲ. ಹಿಂದಿನ ದಿವಸನೇ ತಗೊಳ್ತಾರೆ. ತಗೊಂಡು ಬಾಳೆ ಎಲೆಯನ್ನ ಒಂದು ಭಾರವಾದ ಮಣೆ ಇಟ್ಟು ಬಿಡಿಸಿ ಅದರ ಮೇಲೆ ಇಟ್ಟು ಬಿಟ್ರೆ 3ನೇ ದಿವಸಕ್ಕೂ ಅದು ಹಾಗೆ ಇರುತ್ತೆ ಎಲೆ. ಅದನ್ನ ಫ್ರಿಜ್ ಅಲ್ಲಿ ಇಡ್ಬೇಕಾಗಿಲ್ಲ. ಇಲ್ಲ, ನೀವು ಮಾಡಿ ನೋಡಿ, ನಾನು ಹೇಳೋದನ್ನ ನೀವು ಮಾಡಿ ನೋಡಿ. ಭಾರವಾದ ಮಣೆ ಬಿಡಿಸಿ ಇಟ್ಟು, ಅಂದ್ರೆ ಈ ಎಲೆಯನ್ನ ಬಿಡಿಸಿ ಇಟ್ಟು ಬಟ್ಟೆಯನ್ನ ಒದ್ದೆ ಮಾಡಿ ಹಾಕಿ ಅದ್ರ ಮೇಲೆ ಮಣೆ ಇಟ್ಟು ಬಿಟ್ರೆ ನಿಮಗೆ ಈ 3 ದಿವಸ ಆದ್ರೂ ಕೂಡ ಅದು ಎಲೆ ಬಾಡುದು ಅಂದ್ರೆ ಏನು, ಹೀಗೆ ಮಡಚಿ ಸೊಟ್ಟಾಗುತ್ತೆ, ಆಗುದಿಲ್ಲ, ಸ್ಟ್ರೈಟೇ ಇರುತ್ತೆ, ಇಸ್ತ್ರಿ ಹಾಕಿದಂಗೆ ಇರುತ್ತೆ. ಇಂಥದ್ದು ಸುಮ್ಮನೆ ಅಲ್ಲ, 100 ತರದ ವಿಧಿಗಳನ್ನ ನೀವು ಸುಮ್ಮನೆ ಒಂದ್ಸರ್ತಿ, ಈಗ ಅಕ್ಕಿ ಹಾಳಾಗದ ಹಾಗೆ ಅದಕ್ಕೆ ಮಧ್ಯದಲ್ಲಿ ಏನೋ ಒಂದು ಹಾಕ್ತಾರೆ, ಬ್ಯಾಡಿಗೆ ಮೆಣಸು ಲವಂಗನೋ ಆ ಥರದ್ದೇನೋ ಇದೆ. ಅಂಥದ್ದು ಪ್ರತಿಯೊಂದಕ್ಕೂ ಒಂದು ಪದಾರ್ಥಕ್ಕೆ ಇನ್ನೊಂದು ಪದಾರ್ಥ ಮಿಕ್ಸ್ ಮಾಡುವುದೇ ಅದರ ರಕ್ಷಣೆ. ಧಾನ್ಯಗಳನ್ನೆಲ್ಲ ರಕ್ಷಣೆ ಮಾಡುವುದು ಎಲ್ಲವೂ ಹಿಂದೆ ಅವ್ರು ಬದುಕ್ತಿರ್ಲಿಲ್ವಾ, ಬೇರೆ ಕಡೆಯಿಂದ ತರ್ತಿರ್ಲಿಲ್ಲ. ಇಲ್ಲಿ ಅವರು 3 ಈಗ ಮಳೆಗಾಲದಲ್ಲಿ ಬೆಳೆಯುವುದಿಲ್ಲ ಅಂತಂದ್ರೆ ಅದು 6 ತಿಂಗಳು ಇರ್ಬೇಕು ತಾನೆ. ಅಕ್ಕಿ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ಚೆನ್ನಾಗಿ ಬೈ ಹುಲ್ಲಿನಲ್ಲಿ ಮೂಟೆ ಕಟ್ಟಿ ಅದನ್ನ ನಾವು ನಿತ್ಯದಲ್ಲಿ ಅಡಿಗೆ ಮಾಡುವ ಮೇಲಿನ ಅಟ್ಟದಲ್ಲಿ ಇಟ್ಟು ಬಿಡ್ತಿದ್ರು. ಅದರ ಹೊಗೆ ಅದರ ಮೇಲೆ ಹೋಗೋದ್ರಿಂದ ಅದು 2 ವರ್ಷ 3 ವರ್ಷ ಆದ್ರೂ ಅಕ್ಕಿ ಒಂದ್ ಸಣ್ಣ ಹುಳ ಬರುವುದಿಲ್ಲ. ನಮ್ಮನೇಲಿ ಈಗ್ಲೂ ಇದೆ. ನಮ್ಮನೆಗೆ ಒಂದ್ಸರ್ತಿ ಈಗ ಈ ಯಾವುದು ಸೆಪ್ಟೆಂಬರ್ ಟೈಮಿಗೆ ಕಟಾವಾಗುತ್ತೆ. ಕಟಾವಾಗಿ ಅದನ್ನು ಹೊಡೆದು ಕ್ಲೀನ್ ಮಾಡಿ ಇದು ಒಣ ಹಾಕಿ ಅಕ್ಕಿ ಮಾಡಿ ಮಿಲ್ಲಿಂದ ತಗೊಂಡ್ಬರ್ತಾರೆ. ತಗೊಂಡ್ಬಂದ್ಮೇಲೆ ಅದನ್ನ ಮುಡಿ ಕಟ್ಟಿ ಮೇಲೆ ಅಟ್ಟದಲ್ಲಿಟ್ರೆ ನೆಕ್ಸ್ಟ್ ಬೇಸಿಗೆ ಮುಗಿದು ಮಳೆಗಾಲ ಮುಗಿಯೋ ತನಕ ಅಕ್ಕಿ ಇರುತ್ತೆ. ಇನ್ನು ಭತ್ತ ಬೀಜ ಹಾಕ್ಲಿಕ್ಕೆ ಇಡಬೇಕು. ಬೀಜನೂ ಹಾಗೇನೆ, ಬೀಜ ಒಂದ್ಸರ್ತಿ ಹಾಕಿಟ್ರೆ ಈಗ 1 ವರ್ಷದಲ್ಲಿ ನಾವು ಹಾಕಿದ್ವಿ, ಮಳೆ ಬಂದು ಕೊಚ್ಕೊಂಡು ಹೋಯ್ತು. ಏನ್ ಮಾಡುದು, ಸಿಗ್ಲಿಲ್ಲ, ಈ ಸರ್ತಿ ಬೆಳೆನೇ ಇಲ್ಲ ಅಂತ ಆಯ್ತು ಅಂತ ಇಟ್ಕೊಳ್ಳಿ. ಬೆಳೆ ಸಿಗ್ಲಿಲ್ಲ, 3-4 ವರ್ಷಕ್ಕೆ ಆ ಭತ್ತ ಇರುತ್ತೆ. ಅದೇ ನೀವು ಹೊರಗಿಟ್ರೆ 15 ದಿವಸಕ್ಕೆ ಅದರಲ್ಲಿ ಹುಳ ಬಂದು ಎಲ್ಲ ಹೊಟ್ಟಾಗಿ ಪುಡಿಯಾಗಿ ಹೋಗುತ್ತೆ. ನಾವು ಆ ಮೆಕ್ಯಾನಿಸಮ್ ಏನಿದೆ ಪ್ರಾಚೀನರದ್ದು ಉಳಿಸುವ ತಂತ್ರ ಅದನ್ನು ಮರ್ತದ್ರಿಂದ ಅಂದ್ರೆ ಅದು ತುಂಬಾ ತಿಳ್ಕೊಳ್ಬೇಕಾಗತ್ತೆ. ಅಂದ್ರೆ ಇದಾದ್ರೆ ಫ್ರಿಜ್ ಒಂದು ಇಟ್ಟು ಬಿಟ್ರೆ ಮುಗಿದೋಯ್ತು. ಹೀಗೆ ವಸ್ತುತಃ ಫ್ರಿಜ್ ಅಲ್ಲಿ ಇಟ್ರು ಇವತ್ತು ಅನೇಕ ಜನ ಅದು ತಪ್ಪು ಮಾಡಿ ಆರೋಗ್ಯ ಕೆಡಿಸ್ಕೊಳ್ತಿದ್ದಾರೆ. ಅದೇನು, ಈಗ ಹೂವನ್ನ ಫ್ರಿಜ್ ಅಲ್ಲಿ ಇಡ್ತಾರೆ, ಮರು ದಿವಸ ಕಪ್ಪಾಗಿರುತ್ತೆ. ಏನು ಅಂತ ನಮ್ಮಲ್ಲಿ ಚಟ್ನಿ, ರಾಗಿ, ಜೋಳ, ಹಿಟ್ಟು, ತಾಂಬಳಿ, ಪಾಯಸ ಎಲ್ಲನೂ ಅದ್ರೊಳಗೆ ಇಟ್ಬಿಟ್ಟು ಮರು ದಿವಸಕ್ಕೆ ತಿಂತಾರೆ. ಅದನ್ನ ಹಾಗೆ ತಿನ್ಬಾರ್ದು ಅಂತಿದೆ. ಇದ್ರಲ್ಲಿ ಇಟ್ಟ ಮೇಲೆ ಆ ಪದಾರ್ಥವನ್ನು ತಿನ್ಲಿಕ್ಕೆ ಆಗಲ್ಲ, ತಿನ್ಬಾರ್ದು ಕೂಡ. ಏನ್ ಮಾಡುದು, ಕೆಲವೆಲ್ಲ ನಮ್ಗೆ ಸೌಕರ್ಯಕ್ಕಾಗಿ ಔದಾಸೀನ್ಯದಿಂದ ಮಾಡಿದ ತಪ್ಪುಗಳು. ಔದಾಸೀನ್ಯವೂ ಹೌದು, ಬ್ಯುಸಿ ಲೈಫು ಅಂತ ಹೇಳಲೇಬೇಡಿ. ನಮ್ಗೆ ಅಗತ್ಯ ಇದ್ದ ಕೆಲಸ ಆದ್ರೆ ನಾವು ಎಷ್ಟು ಬ್ಯುಸಿ ಇದ್ರೂ ಅದನ್ನ ಹಾಗೆ ಮಾಡ್ಕೊಳ್ತೇವೆ. ಬ್ಯುಸಿ ಲೈಫ್ ಅಂತ ಹೇಳಿ ಸ್ನಾನ ಮಾಡದಿರ್ತೇವ. ನೋಡಿ, ತಂತ್ರಗಾರಿಕೆ ಇದ್ರೆ ಎಲ್ಲ ಸೆಕೆಂಡ್ ಅಲ್ಲಿ ಆಗೋ ಕೆಲಸಗಳು ಇವೆಲ್ಲ. ಪದಾರ್ಥಗಳನ್ನ ನಾವು ರಕ್ಷಿಸುವುದಕ್ಕೆ 1 ತಿಂಗಳಿಗೆ 1 ಸಲ ಹಾಕಿಟ್ರೆ ಆ ಡಬ್ಬಿಯಲ್ಲಿ ಏನೂ ಹಾಳಾಗಲ್ಲ. ಏನು ಸರಿ, ಆದ್ರೆ ಆರೋಗ್ಯ ಚೆನ್ನಾಗಿರುತ್ತಾ, ನಾವು ಮಾಡಿದ್ದೇನು ಖುಷಿ ಇರುತ್ತಾ? ಇನ್ಯಾರತ್ರನೋ ತಪ್ಪ ಅಡಿಗೆ ಮಾಡಿಸ್ಕೊಂಡು ಬಂದು ತಿಂದು ಹೊಟ್ಟೆ ಹಾಳಾಯ್ತು ಅಂತ ಅವನನ್ನು ಬೈಯೋದು ತಪ್ಪುತ್ತಾ? ಸ್ವಾವಲಂಬಿಗಳಾಗಿರ್ಬೋದಾ? ಮತ್ತೆ ಅದು ಸರಿ, ಒಪ್ಕೋತೇನೆ. ಏನು ಅಂದ್ರೆ ನಮ್ಗೆ ರುಚಿ ಬೇಕು, ಆದ್ರೆ ಕಷ್ಟ ಬೇಡ. ಅದಕ್ಕೆ ಅವ್ರು ರುಚಿ ಬರ್ಲಿಕ್ಕೆ ಏನ್ ಮಾಡ್ತಾರೆ, ಸೋಡಾ ಹಾಕ್ತಾರೆ. ರುಚಿ ಬರ್ಲಿಕ್ಕೋಸ್ಕರ ಅದಕ್ಕೆ ಏನೋ ಈಸ್ಟ್ ಹಾಕ್ತಾರೆ. ರುಚಿ ಬರ್ಲಿಕ್ಕೋಸ್ಕರ ಏನೇನೋ ಪದಾರ್ಥಗಳನ್ನ ಹಾಕ್ತಾರೆ. ಅದು ತಿಂದು ಒಂದ್ಸರ್ತಿ ನಾಲಿಗೆ ಅದಕ್ಕೆ ಅಡ್ಜಸ್ಟ್ ಆಯ್ತು ಅಂದ್ರೆ ಪ್ರಾಮಾಣಿಕವಾಗಿ ಚೆನ್ನಾಗಿ ಮಾಡಿ ಕೊಟ್ಟದ್ದು ಕೂಡ ಅವನಿಗೆ ರುಚಿ ಅನ್ಸಲ್ಲ. ಅವನು ಅದ್ರ ಮೇಲೆ ಚೆನ್ನಾಗಿಲ್ಲ ಅಂತ ಅಂದ್ಬಿಡ್ತಾನೆ. ಆಮೇಲೆ ನಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ನಾವೆಲ್ಲ ನೋಡಿ ಇದನ್ನೇ ತಿಂದು ಬೆಳೆದವ್ರು ಇಷ್ಟು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಾನಲ್ಲ ಅಂತ ಅವನ ನಾಲಿಗೆ ಕೆಟ್ಟೋಗಿ ಆಯ್ತು. ಆ ಜಾಮ್ ಗೀಮ್ ಎಲ್ಲ ಒಂದ್ಸರ್ತಿ ಮಾಡಿ ತಿಂದ ಮೇಲೆ ನಿಮಗೆ ಪ್ರಾಮಾಣಿಕವಾದ ಜೇನುತುಪ್ಪ ಕೊಟ್ಟರು ಆ ಜೇನುತುಪ್ಪದ ರುಚಿ ಅವನಿಗೆ ಹಿಡಿಸಲ್ಲ. ಅಂದ್ರೆ ಇದೆಲ್ಲ ನಾವು ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ಳಿಕ್ಕಿರುವಂತ ವಿಧಾನಗಳು.
ಅತಿಯಾದ ಹುಳಿ, ಖಾರ, ಉಪ್ಪು, ಬಿಸಿ ಅಥವಾ ತಂಪು ಇದೆಲ್ಲವೂ ಕೂಡ, ಅಥವಾ ಎದೆ ಉರಿ ಬರಿಸುವಂಥದ್ದು, ರಸವೇ ಇಲ್ಲದೆ ಇರುವಂಥದ್ದು, ತಿಂದ್ರೂ ಅದರಲ್ಲಿ ಒಂಚೂರು ರಸವೇ ಇರುವುದಿಲ್ಲ. ಮತ್ತೆ ಏನಂತಾರೆ, ಸ್ವಲ್ಪ ಕಟುವಾದದ್ದು, ಕಟುಕಲು, ನಮ್ಗದು ಸೆಟ್ ಆಗಲ್ಲ, ತುಂಬಾ ಕಷ್ಟಪಟ್ಟು ಕಟಕಟ ಅಂತ ಕಡಿದು ತಿನ್ನುವಂಥದ್ದು, ಈ ಪದಾರ್ಥಗಳೆಲ್ಲ ರಾಜಸ. ಇನ್ನು ಅದಕ್ಕೆ ಇಷ್ಟೆಲ್ಲದಕ್ಕೂ ಒಂದೇ ಶಬ್ದ ಹಾಕ್ತಾರೆ, ದುಃಖ ಶೋಕ ಆಮಯ ಪ್ರದಾಹ. ದುಃಖ ಅಂತಂದ್ರೆ ತಿಂದ ತಕ್ಷಣ ಉರಿ ಬರುವಂಥದ್ದು, ನೋವು ತರುವಂಥದ್ದು, ಹೊಟ್ಟೆ ತೊಳಸುವಂತಾಗುವಂಥದ್ದು, ಇದು ದುಃಖ. ಈಗ ಎಫೆಕ್ಟ್ ಕೊಡೋದು, ಈಗ ಚೆನ್ನಾಗಿರುತ್ತೆ, ನಾಳೆಯಿಂದ ಮೈಯಲ್ಲೆಲ್ಲ ಅದರ ದಡ್ಡು ಬರುವುದು, ಚರ್ಮ ಬಿಳುಪಾಗುವುದು, ಅಥವಾ ಕಣ್ಣಿನ ದೃಷ್ಟಿ ಕಮ್ಮಿ ಆಗುದು, ಕಿವಿ ಕೇಳಿಸಿದ್ರು ಮೂಗಲ್ಲಿ ನಿರಂತರ ಸುರಿಯುವುದು, ಅಥವಾ ಗಂಟ್ಲು ಹಿಡ್ಕೊಳ್ಳುದು, ಈ ತರ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದು, ಅಥವಾ ಕೆಲವೊಬ್ರಿಗೆ ಏನು ಅಂದ್ರೆ ಅಂತ ಪದಾರ್ಥ ತಿಂದ ಮೇಲೆ ವರ್ಷಾನುಗಟ್ಲೆ ಅಲರ್ಜಿ ಮುಂದುವರಿಯುತ್ತೆ, ಅವ್ರ ಇಡೀ ಜೀವನದಲ್ಲಿ ಆಮೇಲೆ ಅದನ್ನು ತಿನ್ಲಿಕ್ಕೆ ಆಗಲ್ಲ. ಆ ತರ ಅದು ಶೋಕ, ಕಂಟಿನ್ಯೂಷನ್. ಅದು ದುಃಖ ಅಂದ್ರೆ ಆ ಹೊತ್ತಿಗೆ ಮಾತ್ರ, ಹೊಟ್ಟೆ ವಾಂತಿ ಆದ್ಮೇಲೆ ಸರಿ ಹೋಗ್ಬಿಡುತ್ತೆ, ಬೇದಿ ಆದ್ಮೇಲೆ ಸರಿ ಹೋಗ್ಬಿಡುತ್ತೆ. ಇದು ಹಾಗಲ್ಲ, ಲೈಫ್ ಲಾಂಗ್ ಆ ಪದಾರ್ಥ ಆಮೇಲೆ ತಿನ್ಲಿಕ್ಕಾಗಲಿ, ಇದು ಶೋಕ. ಇನ್ನೊಂದು ಆಮಯ. ಆಮಯ ಅಂತಂದ್ರೆ ಯಾವುದೋ ಒಂದು ದೇಹದ ಭಾಗವೇ ಊನಾಗುವಂಥದ್ದು, ಅಥವಾ ಒಂಥರ ಆರೋಗ್ಯ ಕೆಡುವಂಥದ್ದು, ದುಮ್ಮಾನಗಳಿಗೆ, ಕಾಯಿಲೆಗಳಿಗೆ ಕಾರಣವಾಗುವಂಥದ್ದು ಯಾವುದೆಲ್ಲ ಇದೆಯೋ ಅದು ರಾಜಸ ಪದಾರ್ಥಗಳು. ಯಾತಯಾಮಂ ಗತರ ಸಂಪೂತಿ ಪರ್ಯುಷಿತಂಚ ಯತ್ ಉಚ್ಚಿಷ್ಟಮಪಿ ಚ ಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಯಾತಯಾಮಂ, ಬಿಸಿಯಿಂದ ಇಳಿಸಿದ ಮೇಲೆ, ಈಗ ಕೆಲವು 4 ಗಂಟೆ ಬೇಯಬೇಕು ಅಂತ ಇರುತ್ತೆ, ನೀವು ಹೌದು, ಕುಚ್ಚಿಲಕ್ಕಿ ಎಲ್ಲ ಅದೆಲ್ಲ ಬೇಯಿಸುದು ಅಂದ್ರೆ ನೀವು ದಗದಗ ಕುದಿಸುದಲ್ಲ, ಅದು ಸುಮ್ಮನೆ ಒಲೆ ಮೇಲೆ ಇಟ್ಟಿರ್ತಾರೆ. ಅದು ಒಲೆ ಅಂದ್ರೆ ಹಿಂಗೆ ಈ ಗ್ಯಾಸ್ ಅಲ್ಲ, ಏನಂತಾರೆ ಬೆರಣಿ, ಚಾಕೋಲು ಬೆರಣಿ ತರ ಇಟ್ಟು ಬಿಟ್ರೆ ಅದು 4 ಗಂಟೆ ಆದ್ಮೇಲೆ ತುಂಬಾ ಚೆನ್ನಾಗಿ ಹೂ ತರ ಆ ಇಡ್ಲಿ ಬಿಸಿಯಾಗಿರುತ್ತೆ, ರುಚಿ ರುಚಿಯಾಗಿರುತ್ತೆ, ತಿನ್ಲಿಕ್ಕೆ ಬಾಯಿಗೆ ಹಾಕೊಂಡ್ರೆ ಕರಗೋಗುತ್ತೆ. ಬರೀ ಚಾಕೋಲ್ ಹಾಕಿರ್ತಾರೆ, ಅದು ಒಳಗೊಳಗೆ ಉರಿತಾ ಇರುತ್ತೆ. ಯಾವ ಪದಾರ್ಥ ನಿಧಾನಕ್ಕೆ ಬೇಯುತ್ತೋ ಅದು ದೇಹಕ್ಕೂ ಒಳ್ಳೇದು, ರುಚಿನೂ ಇರುತ್ತೆ, ಮತ್ತೆ ಅದು ಆರೋಗ್ಯಕ್ಕೂ ಕಾರಣ. ನಾವಿವತ್ತು ಪ್ರೆಷರ್ ಕುಕ್ಕರ್ ಅಲ್ಲಿ ಬೇಯಿಸ್ತೀವಲ್ಲ, 20 ನಿಮಿಷದಲ್ಲಿ ಅಡಿಗೆ ರೆಡಿ ಅಂತ, ಅದು ಹೊಸ ಬೆಂದಿದ್ದಲ್ಲ, ಅದನ್ನ ಸೀಳಿದ್ದು ಬಿಸಿಯಿಂದ. ಆದ್ರೆ ನಾವು ಒತ್ತಾಯ ಪೂರ್ವಕವಾಗಿ ಅದನ್ನ ಹಿಡಿದು ಅದನ್ನ ಛೇದಿಸಿ ಹೊಟ್ಟೆಗೆ ಹಾಕೊಳ್ಳುದು. ಆದ್ರೆ ಅದು ಈಗ ಇವತ್ತು ಬ್ಲಡ್ ಪ್ರೆಷರು ಅಥವಾ ಇನ್ನೂ ಅನೇಕ ತರದ ರೋಗಗಳಿಗೆಲ್ಲ ಕಾರಣ ನಾವಿವತ್ತು ಬಳಸ್ತಾ ಇರುವ ಕುಕ್ಕರ್ ಅಂತ ಹೇಳ್ತಾರೆ. ಅದು ಹೇಗೆ ಕುಕ್ಕರ್ ತಾನು ಒಳಗಿನಿಂದ ಬೆಂದು ಪ್ರೆಷರ್ ಕೊಡುತ್ತೋ, ದೇಹವು ಕೂಡ ಹಾಗೆ ಪ್ರೆಷರಿಗೊಳಗಾಗಿ ರಕ್ತದೊತ್ತಡ ಇತ್ಯಾದಿಗಳೆಲ್ಲ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆ ಪದಾರ್ಥ ಅಂತ. ಅದರಲ್ಲೂ ಲೋಹಗಳ ಬಳಕೆ, ಮತ್ತೆ ಅದು ಅಲ್ಯೂಮಿನಿಯಂ ಆದ್ರೆ ಬಹಳ ಬೇಗ ದೇಹಕ್ಕೆ ಕ್ಯಾನ್ಸರ್ ತಂದ್ಕೊಡುತ್ತೆ. ಹಿಂದೆ ಎಲ್ಲ ಆದ್ರೆ ಕಂಚಿಗೆ ಕಲಾಯಿ ಹಾಕಿದ್ದು ಅಥವಾ ಇಂಥ ಪದಾರ್ಥಗಳು, ಅಥವಾ ಮಡಿಕೆ, ಇಂಥದ್ದನ್ನ ಜಾಸ್ತಿ ಯೂಸ್ ಮಾಡ್ತಿದ್ರು. ಮಡಿಕೆ ಯೂಸ್ ಮಾಡಿದ್ರೆ ದೇಹಕ್ಕೆ, ಅದು ದೇಹವೇ ಅದೇ ಪದಾರ್ಥದಿಂದ ರೆಡಿ ಆದದ್ದಾದ್ರಿಂದ ಅದು ಕ್ಲಾಶ್ ಆಗುದೇ ಇಲ್ಲ. ಅಂಥದ್ರಲ್ಲಿ ಅನೇಕ ರೀತಿಯ ಲೋಹಗಳನ್ನ ಹೇಳ್ತಾರೆ. ಅಂಥದ್ದೆಲ್ಲ ಇವತ್ತು ಇಲ್ಲ. ಆದ್ರಿಂದಾಗಿ ನಮ್ಮ ಸರಿ, ಇಲ್ಲಿ ಏನಾಯ್ತು, ಆ ಲೋಹಗಳ ಪದಾರ್ಥದ ಪಾತ್ರೆಗಳಲ್ಲಿ ಬಳಸುವುದು, ಅದು ಯಾಮ ಅಂದ್ರೆ ಕೆಳಗೆ ಇಳಿಸಿದ ಮೇಲೆ, ಬಿಸಿಯ ಒಲೆಯಿಂದ ನೆಲಕ್ಕೆ ಇಳಿಸಿದ ಮೇಲೆ ಅದು ತಣ್ಣಗಾಗ್ಲಿಕ್ಕೆ ಶುರು ಆಗುತ್ತಲ್ಲ, ತಣ್ಣಗಾಗ್ಲಿಕ್ಕೆ ಶುರು ಆಯ್ತಲ್ಲ, ಅಲ್ಲಿಂದ 3 ಗಂಟೆ ಅಲ್ಲಿ ತನಕ ತಿನ್ಬೋದು. ಅದಾದ್ಮೇಲೆ ಆ ಆಹಾರ ಪದಾರ್ಥದಲ್ಲಿ ಏನೋ ಒಂದು ಬದಲಾವಣೆ ಆಗೇ ಇರುತ್ತೆ. ನಾವು ಆಮೇಲೆ ಓವನ್ನಲ್ಲಿ ಬಿಸಿ ಮಾಡಿ ತಣ್ಣಗಿಟ್ಟದ್ದನ್ನು ಇನ್ನೇನೋ ಮಾಡಿ ಏನು ಮಾಡಿದ್ರು ಅದು ಆರೋಗ್ಯಕ್ಕಂತೂ, ಅಂದ್ರೆ ನಾವೊಂಥರ ಸತ್ತ ಪದಾರ್ಥವನ್ನೇ ಮತ್ತೆ ಬೇಯಿಸಿ ತಿಂದ ಹಾಗಷ್ಟೆ. ಕೆಲವೆಲ್ಲ ಈ ಹಲಸಿನ ಹಣ್ಣಿಂದು ಗಿಡ್ಡೆ ಅಂತ ಮಾಡ್ತಾರೆ, ಅದಕ್ಕೊಂದು ಎಲೆ ಬರುತ್ತೆ, ದೇವದಾರು, ನಮ್ಮಲ್ಲಿ ಟೀಕ್ ಅಂತವಲ್ಲ, ಅದು ತೇಗ. ಆ ತೇಗದ ಎಲೆಯಲ್ಲಿ ಅದರ ಹಲಸಿನ ತೊಳೆಯನ್ನು ಅಕ್ಕಿಯಲ್ಲಿ ರುಬ್ಬಿ ಬೇಯಿಸಿ ಇಟ್ಟರೆ ರಾತ್ರಿ ಒಲೆ ಹಾಕ್ಬಿಡುದು, ಮರು ದಿವಸ ಬೆಳಿಗ್ಗೆ ಅದು ಬೇಯುತ್ತೆ. ಬೇಯುವುದು ಅರ್ಧ ಗಂಟೆಯಲ್ಲೇ ಬೇಯುತ್ತೆ. ಆದ್ರೆ ಅದನ್ನು ಬೇಯಿಸೋ ಕ್ರಮ ಹಾಗೆ, ಅದೆಷ್ಟು ನಿಧಾನ ಬೇಯಿಸುತ್ತೋ ಅಷ್ಟೂ ಎಲೆಯ ಸತ್ವವನ್ನ ಆ ಒಳಗೆ ಹಲಸಿನ ಹಿಟ್ಟಿರುತ್ತಲ್ಲ ಅದು ಎಳ್ಕೊಂಡು ಕೆಂಪಾಗುತ್ತೆ. ಆ ಕೆಂಪಾದ್ಮೇಲೆ ಅದನ್ನ ಟೀಕಲ್ಲಿ ಅನೇಕ ತರದ ನಮ್ಮ ಚರ್ಮಕ್ಕೆ ಮತ್ತು
ಒಳಗೆ 7 ಲೇಯರ್ ಇದೆ ಒಟ್ಟಿಗೆ ಈ ಚರ್ಮದ ಮೇಲೆ. ಆ ಲೇಯರ್ಗಳಲ್ಲಿ ಒಳಗೊಳಗೆ ಬೇರೆ ಬೇರೆ ತರದ ಪದಾರ್ಥ ಗ್ಲೋ ಆಗುದು ಅಥವಾ ರುಚಿ ಅಂದ್ರೆ ಏನು ಬಣ್ಣ ಬರುವುದು ಅಂತ ಹೇಳ್ತೇವಲ್ಲ, ಅದಕ್ಕೆಲ್ಲ ಕಾರಣವಾದ ಪದಾರ್ಥ ಅದರಲ್ಲಿದೆ. ಅದು ಹೀರಿ ನಮ್ಗೆ ಆ ಪದಾರ್ಥವನ್ನು ತಿಂದಾಗ ದೇಹ, ಮತ್ತೆ ಅದ್ರ ಶಕ್ತಿನೂ ಹಾಗೆ. ದೇವದಾರು ಮನೆಗಳಿಗೆಲ್ಲ ಹಾಕ್ತಾರಲ್ಲ, ಅದರಲ್ಲಿ ಕಟ್ಟಿದ್ರೆ ಮನೆ ಏನಂದ್ರೂ ಸುಮಾರು ಒಂದು 300, 500, 700 ವರ್ಷಗಳ ಕಾಲ ಬಾಳುತ್ತೆ ಆ ಮರದ ಇದು ಎಂತ ನಮ್ಮಲ್ಲಿ ಪಕ್ಕಾಸು ಅಂತಾರೆ. ಹಾಗೆ ಆ ಪದಾರ್ಥ ನಮ್ಮ ದೇಹಕ್ಕೆ ಹೋದಾಗ್ಲೂ ನಮ್ಮ ದೇಹದಲ್ಲೂ ಅಂಥದ್ದೊಂದು ಸ್ಟೆಮಿನಾ ಇರುತ್ತೆ. ಅದಕ್ಕೋಸ್ಕರ ಆ ಪದಾರ್ಥವನ್ನ ಇಂಥ ಕ್ರಮದಲ್ಲಿ ಬೇಯಿಸ್ಬೇಕು ಅಂತಿದೆ. ನಮ್ಗೆ ಯಾಕೆ ಹಾಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಇಂಚಿಲ್ ವೇಸ್ಟು, ಟೈಮ್ ವೇಸ್ಟು, ಆ ವೇಸ್ಟು ಈ ವೇಸ್ಟು ಅಂತ ಅನ್ಕೊಂಡು ನಾವು 2 ನಿಮಿಷದಲ್ಲಿ ಕುಕ್ಕರಲ್ಲಿ ಹಾಕಿದ್ರೆ ಬೆಂದು ಹೋಗುತ್ತೆ, ನಮ್ಗೆ ಅಷ್ಟೇ ಬೇಕು, ಬೆಂದು ಹೊಟ್ಟೆಗೆ ಹಾಕೊಂಡ್ರೆ ಅಷ್ಟೇ. ಗತ ರಸಂ ಅದರಲ್ಲಿ ರುಚಿಯೇ ಹೋಗಿರುತ್ತೆ, ರುಚಿ ಕಳ್ಕೊಂಡಿರುತ್ತೆ, ಆದ್ರೂ ಅದನ್ನು ಹಿಟ್ಟಿನ ತಿನ್ನೋದು. ನಾರಾಯಣ. ಪೂತಿ ಕೊಳ್ತದ್ದು, ಪರ್ಯುಷಿತ ತಂಗಳಾದದ್ದು, ನಿನ್ನೆದನ್ನ ತೆಗೆದು ತಿನ್ನೋದು. ಇವತ್ತೆಲ್ಲ ಅದೇ ಬಹಳ ರುಚಿ. ನಿನ್ನೆದನ್ನ ಇಟ್ಟು ತಿಂತಾರೆ, ಮರು ದಿವಸಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಚಿತ್ರಾನ್ನ ಅಂತ ಕೇಳಿದ್ರೆ ತಿಂಡಿ ಚಿತ್ರಾನ್ನ ಅಂತಾರೆ. ಅಯ್ಯೋ ದೇವ್ರೆ, 1 ದಿವಸ ಸರಿ, 2 ದಿವಸ ಸರಿ, ವರ್ಷ ಪೂರ್ತಿ ಹಂಗೆ. ಅದೆಲ್ಲ ತಾಮಸ ಆಹಾರ. ತಂಗಳನ್ನ ತಿನ್ನೋದು, ತಂಗಳ ಅನ್ನ ಅಲ್ಲ, ತಂಗಳು ಸಾರು, ತಂಗಳು ಹುಳಿ, ತಂಗಳು ಚಟ್ನಿ, ತಂಗಳು. ಈಗ ಯಾವುದು ಮರು ದಿವಸಕ್ಕೆ ಸಹಜವಾದ ಈಸ್ಟಿನಿಂದ ಹುಳಿ ಬರಬೇಕು ಅಂತ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟಿದೆ ಅಲ್ವಾ, ಅದು ಸರಿ. ಅದು ತಯಾರಾಗ್ಲಿಕ್ಕಿರುವ ಸಿದ್ಧತೆ ಅದು. ಅದನ್ನ ಅಲ್ಲಿ ದೋಷ ಅಲ್ಲ. ಬೇಯಿಸಿದ್ಮೇಲೆ ಮತ್ತೆ 1 ದಿವಸ 2 ದಿವಸ ಇಟ್ಟು ತಿನ್ನೋದು ತಪ್ಪು. ಇದೆಲ್ಲ ಭೋಜನಂ. ಅಮೇಧ್ಯಂ ಇನ್ನೊಂದು. ಅಮೇಧ್ಯ ಅಂದ್ರೆ ಯಾವುದು ಯಜ್ಞದಲ್ಲಿ ನಾವು ಬಳಸ್ಲಿಕ್ಕೆ ಆಗುದಿಲ್ವೋ ಆ ಪದಾರ್ಥ ಅನ್ನೋದು ತಾಮಸ. ಈಗ ಈರುಳ್ಳಿ ಬೆಳ್ಳುಳ್ಳಿಯ ಸಮಸ್ಯೆ ಏನು ಅಂತಂದ್ರೆ, ದೇಹಕ್ಕೆ ಚೆನ್ನಾಗಿದೆ, ಆರೋಗ್ಯದ ದೃಷ್ಟಿಯಿಂದ ಬೇಕು, ಆದ್ರೆ ಆಹಾರದ ದೃಷ್ಟಿಯಿಂದ ಬೇಡ. ಆಹಾರವಾಗಿ ಇಲ್ಲಿ ನೋಡಿ, ಆಹಾರ ಅಂತ ಹೇಳ್ತಾ ಇರೋದು ಹೊರತು ಔಷಧದ ಬಗ್ಗೆ ಹೇಳಿಲ್ಲ ಇಲ್ಲಿ. ಆಹಾರ ಅಂದ್ರೆ ಯಾವುದು? ನಿತ್ಯ ಮತ್ತೆ ಮತ್ತೆ ಬಳಸುವಂಥದ್ದು ಯಾವುದು, ಅದು ಆಹಾರ. ಈರುಳ್ಳಿ ಬೆಳ್ಳುಳ್ಳಿ ಅದಕ್ಕೆ ಮಹೌಷಧ ಅಥವಾ ಅದಕ್ಕೆ ತುಂಬಾ ಮಹತ್ವ ಕೊಟ್ಟ ಉದ್ದೇಶ ಏನಾದ್ರೂ ಆಯುರ್ವೇದದಲ್ಲಿದ್ರೆ ಅದು ಔಷಧವಾಗಿ ಬಳಕೆ ಆಗಬೇಕು ಹೊರತು ನಿತ್ಯದ ಆಹಾರವಾಗಿ ಬಳಕೆ ಆಗಬಾರ್ದು. ಇದು ಯಾರಿಗೆ ಹೇಳಿದ್ದು? ಯಾರು ಆಧ್ಯಾತ್ಮಿಕ ದಾರಿಯಲ್ಲಿ ಸಾಗ್ಬೇಕು ಅವನಿಗೆ ಹೇಳಿದ್ವಿ. ಈಗ ಒಬ್ಬ ಯುದ್ಧ ಅಥವಾ ಅವನು ಇರುವುದೇ ತೀರಾ ಗಡುಸಾದ ಬದುಕು ಅಂತಾದಾಗ ಅವನಿಗೆ ಇದನ್ನ ನಿಯಮ ಹೇಳುವುದೇ ಇಲ್ಲ. ಯಾಕಂದ್ರೆ ಅವನಿಗೆ ದೇಹ ಗಟ್ಟಿಯಾಗಿ ಅವನು ಅದರಲ್ಲೇ ಮುಂದುವರಿತಾನೆ. ಆ ಮೂಲಕ ಅವನಿಗೆ ಅದೇ ಒಂದು ಮೋಕ್ಷದ ದಾರಿಯನ್ನು ತೋರಿಸುತ್ತೆ. ಈಗ ಇದು ಅಂತರಂಗದಿಂದ ಕೂತು ಅಧ್ಯಯನ ಮಾಡಿ ಸಾಧನೆ ಮಾಡಿ ಎಲ್ಲದಕ್ಕೂ ಒಂದು ಸರಿಯಾದ ದಾರಿ ತೋರಿಸುವ ನೆಲೆಯಲ್ಲಿ ನಿಲ್ಲುವವನಿಗಾಗುವಾಗ ಈ ನಿಯಮ ಅನ್ನೋದು ಹೆಚ್ಚು ಕಟ್ಟುಪಾಡಾಗತ್ತೆ. ಈಗ ದುಡಿತಾನಲ್ವಾ ಗದ್ದೆಯಲ್ಲಿ, ಅವನಿಗೆ ಈ ನಿಯಮ ಹೇಳಲೇ ಇಲ್ಲ. ಗೀತೆ ನಾಟ್ ಫಾರ್ ಆಲ್ ಅಂದ್ರೆ ಆಹಾರದ ದೃಷ್ಟಿಯಲ್ಲಿ ಹೇಳಿದ್ದು. ಇದರ ಥೀಮ್ ಎಲ್ರಿಗೂ ಬೇಕು. ಯಾಕಂದ್ರೆ ಮೋಕ್ಷಕ್ಕೆ ಹೋಗೋರು ಗದ್ದೆಯಲ್ಲಿ ಕೆಲಸ ಮಾಡೋನು ಮೋಕ್ಷಕ್ಕೆ ಹೋಗುದಿಲ್ಲ ಅಂತ ಹೇಳಲಿಲ್ಲ. ಗದ್ದೆಯಲ್ಲಿ ಕೆಲಸ ಮಾಡುವವನಿಗೂ ಮೋಕ್ಷ ಇದೆ. ಆದ್ರೆ ಯಾವಾಗ ಅವನಿಗೆ ಗದ್ದೆ ಕೆಲಸವೇ ಪ್ರಧಾನವೋ ಆಗ ಈ ನಿಯಮ ಬರಲ್ಲ. ಈ ನಿಯಮ ಇಲ್ಲಿ ಹೇಳಿಕೊಟ್ಟದ್ದು ನಿರಂತರ ಅಧ್ಯಯನಶೀಲ, ನಿರಂತರ ಧ್ಯಾನಕ್ಕೆ ಸಾಗಬೇಕು ಅಂತ ಕೂತವನಿಗೆ ಈ ನಿಯಮ ಹೆಚ್ಚು ಅಪ್ಲಿಕೇಬಲ್. ಇನ್ನು ಈಗಾಗಲೇ ಈ ದಾರಿಯನ್ನ ಕ್ರಮಿಸಿ ಆಗಿದೆ ಅಂತ ಇಟ್ಕೊಳ್ಳಿ, ಒಬ್ಬ ಅವನಿಗೆ ಈ ನಿಯಮವೇ ಇಲ್ಲ, ಅವನೀಗಲೇ ಮೋಕ್ಷದ ಸಿದ್ಧತೆಯನ್ನ ಪಡ್ಕೊಂಡಾಗಿದೆ ಅಂತ ಇಟ್ಕೊಳ್ಳಿ. ಒಬ್ಬ ಅವನು ಅವಧೂತನ ಹಾಗಿರ್ತಾನೆ, ಅವನು ಬೇಕು ಅಂತ ಎಲ್ಲರ ಮುಂದೆ ತನ್ನ ಹತ್ರ ಯಾರು ಬರಬಾರ್ದು ಅಂತ ಈ ನಿಯಮಗಳೆಲ್ಲ ಮೀರಿ ಬದುಕ್ತಾನೆ. ಅವನು ಸಿಕ್ಕಾಪಟ್ಟೆ ಖಾರ ತಿಂತಾನೆ, ಸಿಕ್ಕಾಪಟ್ಟೆ ಸಿಹಿ ತಿಂತಾನೆ. ನಮ್ಗೆ ಈ ಶ್ಲೋಕ ಓದಿದ್ಮೇಲೆ ನಮ್ಮ ಗುರುಗಳ ಬಗ್ಗೆ ಯಾವಾಗ್ಲೂ ಅನ್ನಿಸ್ತಿತ್ತು, ಇಷ್ಟು ಮೆಣಸಿನ ಪುಡಿ ಹಾಕೊಂಡು ತಿಂತಿದ್ರು ನಮ್ ವಿಶ್ವೇಶ ತೀರ್ಥರು. ಆಮೇಲೆ ಲೋಟೆಯಲ್ಲಿ 3/4 ಪಾಲು ಸಕ್ಕರೆ, 1/4 ಪಾಲು ಹಾಲು ಕಲಸಿ ಅದನ್ನ ಕುಡಿತಿದ್ರು. ಇನ್ನೊಂದ್ ಸರ್ತಿ ಸಕ್ಕರೆನೇ ಹಾಕದೆ ಕುಡಿತಿದ್ರು. ಸಪ್ಪೆನೂ ತಿಂದು ಗೊತ್ತಿತ್ತು ಅವರಿಗೆ. ಉರಿ ಖಾರ ಅದನ್ನ ನಮ್ಗೆ ನೋಡಿದ್ರೆ ಮೈ ಎಲ್ಲ ಜುಮ್ ಅಂತಿತ್ತು. ಮೆಣಸಿನ ಪುಡಿ ಹಾಕೊಂಡು ತಿಂತಿದ್ರು. ಇದೆಲ್ಲ ನಾನು ಅದನ್ನೇ ಹೇಳಿದ್ದು, ಇದೆಲ್ಲ ನಿಯಮ ಲೋಕದಲ್ಲಿ ಈಗ ಸಾಧನೆ ಮಾಡ್ಲಿಕ್ಕೆ ಇರುವವರಿಗೆ. ಒಳಗಿನಿಂದ ಅದನ್ನ ಜಿತ ಮಾಡಿಕೊಂಡವರಿಗೆ ಇದು ಯಾವುದು ಬೇಡ. ಆಚಾರ್ಯರು ಹೇಳ್ತಾರೆ ಅಶಕ್ತಶ್ಚೇತ್, ಇದು ಅಶಕ್ತನಿಗೆ ಮಾತ್ರ. ಅಶಕ್ತ ಅಂದ್ರೆ ಸಾಧನೆಯಲ್ಲಿ ಇನ್ನೂ ಮಟ್ಟವನ್ನ ಮುಟ್ಟದವನಿಗೆ.
ನಮ್ಗೆ ಯಾಕೆ ಗೊತ್ತಾಗ್ಬೇಕು? ನಮ್ಗೆ ಅದು ಖಾರ ಆಗ್ತಾ ಇದೆ, ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಬಿಡ್ಬೇಕು. ಅವ್ರು ತಡ್ಕೊಳ್ಲಿಕ್ಕೆ ಆಗ್ತಿತ್ತು, ಆದ್ರಿಂದ ಅದನ್ನ ಸಹಿಸ್ಕೊಳ್ತಿದ್ರು. ಅವರು ಉಪವಾಸ ಮಾಡಿಬಿಡ್ತಿದ್ರು. ಒಂದು ದಿವಸ ಜ್ವರ ಬಂತು ಅಂದ್ರೆ ಅವ್ರು ಮದ್ದು ತಗೊಳ್ತಿರ್ಲಿಲ್ಲ. ಯಾರ್ಯಾರೋ ಬಂದು ಅವ್ರವರೇ ಮದ್ದು ಕೊಡ್ತಿದ್ರು. ಅವ್ರೇನ ನೀವು ಇಡಿ ಅಂತ ಹೇಳಿ ಇಟ್ಟು ಬಿಡ್ತಿದ್ರು. ಅವ್ರ ಕೊನೆಗೆ ರಾತ್ರಿ ಊಟ ಬಿಡ್ತಿದ್ರು. ಅದರಲ್ಲಿ ಆ ಊಟ ಬಿಡ್ತಿದ್ದದ್ರಲ್ಲಿ ಸುಮಾರು ಕೆಲವೆಲ್ಲ ಕೆಲಸನೂ ಮಾಡ್ತಿದ್ರು. ಊಟ ಬಿಡ್ತಾ ಇದ್ದಿದ್ದು ಒಂದು ಕಾರಣ ಉಪವಾಸ, ಅಂದ್ರೆ ಆರೋಗ್ಯಕ್ಕಾಗಿ. ಎರಡನೇದ್ದು, ಇವತ್ತು ವಿದ್ಯಾರ್ಥಿಗಳಲ್ಲಿ ಯಾರಾದ್ರೂ ಪಾಠ ಒಪ್ಸಿಲ್ಲ ಅಂದ್ರೆ ಅವ್ರ ಹತ್ರ ಹೇಳ್ತಿದ್ರು, ನಾನು ಇವತ್ತು ಊಟ ಮಾಡಲ್ಲ ಅಂತ. ಅವನಿಗೆ ಟೆನ್ಷನ್ ಅಲ್ಲ. ದಿನ ಉಪವಾಸ ಅಂದ್ರೆ ಕೆಲವೊಂದ್ಸರ್ತಿ ಹಾಗೆ ಮಾಡ್ತಿದ್ರ. ಕೇವಲ ಅಷ್ಟಕ್ಕೆಲ್ಲ ಅವ್ರ ಮೇಲೆ ಕಾಳಜಿ ಇರ್ತಿತ್ತು. ಹುಡುಗರು ಉಪವಾಸ ಅಂದ್ರೆ ಎಲ್ಲ ಕೆಲಸ ಬಿಟ್ಟು ಓಡ್ ಬಂದು ಅವರ, ಯಾಕಂದ್ರೆ ಅವ್ರ ಅಷ್ಟು ಪ್ರೀತಿ ಬೇರೆ ಕಡೆ ತೋರಿಸಿದ್ದಾರೆ. ಅವರನ್ನ ಹಾಗೆ ಉಪವಾಸ ಬಿದ್ದಿಲ್ಲ. ಈಗದ ಮಕ್ಕಳಾದ್ರೆ ಹಾಗೆ ಆಗ್ತಿದ್ರು, ಬಿದ್ದಿರ್ಲಿ, ನಾಳೆ ಪಾಠ ಅಂತೂ ಇಲ್ಲ, ರಜೆ ಆದ್ರೂ ಸಿಗುತ್ತೆ ಸ್ಕೂಲಿಗೆ ಅಂತೇಳಿ ಬಿಟ್ಬಿಡ್ತಿದ್ರು. ಅದೇ ಏನ್ ಗೊತ್ತಾ, ಆ ಅಟ್ಯಾಚ್ಮೆಂಟ್ ಹೋಗ್ಬಿಟ್ಟಿದೆ ಗುರು ಶಿಷ್ಯರಲ್ಲಿ. ಅಂತೆವಾಸಿ ಅಂತ ಹೆಸರು ಹಿಂದೆ. ಅಂತೆವಾಸಿ ಅಂದ್ರೆ ಯಾವಾಗ್ಲೂ ಹತ್ರ ಇರ್ತಿದ್ದ ಅಂತ. ಇವತ್ತ ಆ ಅಂತೆವಾಸಿತನ ಇಲ್ಲ. ಏನಾಗಿದೆ, 1 ಗಂಟೆಗೆ ಸಂಬಳಕ್ಕೆ ಆ ಪಿರಿಯಡಿನ ಆ ಸಬ್ಜೆಕ್ಟಿನ ಸಿಲೆಬಸ್ ಅನ್ನು ಮುಗಿಸೋನು ಅಂತ ಅಷ್ಟೇ ದೃಷ್ಟಿಯಿಂದ ಇರುವಾಗ ಮಕ್ಕಳಿಗೆ ಹೇಗೆ ಪ್ರೀತಿ ಬರಬೇಕು, ಅಧ್ಯಾಪಕರಿಗೆ ಹೇಗೆ ಆ ಮಕ್ಕಳ ಬಗ್ಗೆ ಕಾಳಜಿ ಕಾಣಬೇಕು, ಇದಿಲ್ಲ ಅಂತಂದಾಗ ಮಕ್ಕಳು ಅಧ್ಯಾಪಕರ ಮಾತು ಯಾಕೆ ಕೇಳಬೇಕು? ಕೇಳಲಿಕ್ಕೆ ಅವಕಾಶವೇ ಇಲ್ಲ. ಏನಾದ್ರೂ ತಪ್ಪು ಮಾಡಿದ್ರೆ, ಅವ್ನು ಜೋರು ಮಾಡಿದ್ರೆ, ಸಂಬಳ ತಗೊಳ್ತಾ ಇಲ್ವಾ, ನಿಮ್ಗೆ ಏನ್ ಕಮ್ಮಿ ಆಗಿದೆ, ಅವ್ರು ಪಾಡಿ ಮಾಡ್ತಾರೆ, ಅವ್ನು ನಮ್ಮ ಸಂಬಳದ ಗಿರಾಕಿ ಅವನು. ಅಂದ್ರೆ ನಿಮ್ಗೆ ಸಂಬಳ ಬರ್ಬೇಕು ಅಂದ್ರೆ ಅವ್ನು ದುಡ್ಡು ಕೊಟ್ರೆ ನಿಂಗೆ ಸಂಬಳ ಇದೆ. ಆದ್ರೆ ನಂಗೆ ನೀನ್ ಅವನಿಗೆ ಬೈದ್ರೆ ನಿಂಗೆ ನಾಳೆ ಸಂಬಳ ಇಲ್ಲ ಅಂತ ಆಗುತ್ತೆ. ಆದ್ರೆ ನಂಗೆ ಅವ್ನು ಏನ್ ಮಾಡ್ತಾನೋ, ದೇ ಆರ್ ಮೈ ಕಸ್ಟಮರ್ಸ್ ಅಷ್ಟೇ. ಕಸ್ಟಮರ್ ಇಸ್ ಗಾಡ್. ಮಕ್ಕಳೇ ಗಾಡ್. ಈಗ ಕ್ಲಾಸ್ ಪಾಠ ಕೇಳ್ತಿದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಯಾಕಂದ್ರೆ ಗಾಡ್ ನೆವರ್ ಬಿ ರಾಂಗ್, ನೆವರ್ ಕ್ಯಾನ್ ಬಿ ರಾಂಗ್. ಇನ್ನು ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಯಜ್ಞದ ಸಾತ್ವಿಕತೆಯನ್ನು, ರಾಜಸಿಕತೆಯನ್ನು, ತಾಮಸಿಕತೆಯನ್ನು ಹೇಳ್ತಾ ಇದ್ದಾರೆ. ಶಾಸ್ತ್ರದ ಕಟ್ಟಳೆಗೆ ಸರಿಯಾಗಿ ಕೆಲಸ ಮಾಡ್ತಾನೆ, ಆದರೆ ಅದರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಗೇನು ಅಂದ್ರೆ, ಸರಿಯಾಗಿ ಮಾಡಿದ್ಮೇಲೆ ಅದಕ್ಕೆ ಫಲ ಸಿಗ್ಬೇಕಲ್ವಾ ಅಂತ ನಾವು ಯೋಚನೆ ಮಾಡ್ತೇವೆ. ಒಬ್ಬ ಸಾತ್ವಿಕನಾದವನು ನನ್ನ ಕೆಲಸ ನಾನು ಸರಿ ಮಾಡ್ತೇನೆ, ಫಲ ಸಿಕ್ಕಿತು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಅಂದ್ರೆ ಯಜ್ಞಕ್ಕೆ ನಾಳೆ ಸ್ವರ್ಗವೇ 3,500 ವರ್ಷ ಅವನಿಗೆ ಸ್ವರ್ಗ ಸಿಗಬೇಕು ಅಂತ ಏನೋ ಇರುತ್ತೆ. ಅವನು ಅದ್ರ ಬಗ್ಗೆ ಸಿಗುತ್ತೋ ಇಲ್ವೋ, ನಾಳೆ ನಾನು ಇದನ್ನು ಮಾಡಿದ್ದಕ್ಕೆ ನನಗೆ ಇವತ್ತು ಈ ಯಜ್ಞದ ಫಲವಾಗಿ ಅದನ್ನ ಅಲ್ಲಿ ಬೋರ್ಡ್ ಹಾಕಿ, ಇದು 5,000 ಕೊಟ್ಟವರ ಬೋರ್ಡು, ಇದು 10,000 ಕೊಟ್ಟವರ ಬೋರ್ಡು ಅಂತ, ಹೀಗೆ ಅಂತ ಕ್ರಿಯೆಯಲ್ಲೇ ಅವನು ತೊಡಗಬೇಕು ಅಂತ ಅವನು ಯೋಚನೆ ಮಾಡುವುದಿಲ್ಲ. ಫಲದ ಅಫಲಾಕಾಂಕ್ಷಿ ಬಿಹಿ ವಿಧಿ ದೃಷ್ಟ. ಅಂದ್ರೆ ವಿಧಿ ಅಂದ್ರೆ ಶಾಸ್ತ್ರದ ವಿಧಾನಗಳು, ವಿಧಾನಕ್ಕೆ ಸರಿಯಾಗಿ ಮಾಡ್ತಾನೆ. ಮತ್ತೆ ಯಷ್ಟವ್ಯಮೇವೇತಿ ಮನಃ, ಇದು ನಾನು ಮಾಡಲೇಬೇಕಾದ ಕರ್ತವ್ಯ ಅನ್ನುವ ಪ್ರಜ್ಞೆಯಿಂದ ಮಾಡ್ತಾನೆ. ಇಂತಹ ಅಂದ್ರೆ ಕರ್ತವ್ಯದ ದೃಷ್ಟಿ ಅಂತ ಅನ್ನೋದು ಬಹಳ ಕಷ್ಟ. 2 ದಿವಸ ಅನ್ಸುತ್ತೆ, 4 ದಿವಸ ಅನ್ಸುತ್ತೆ. ಅದರ ಮಹತ್ವ ಗೊತ್ತಿಲ್ಲದೆ ಹೋದಾಗ ಎಷ್ಟು ಅಂತ ಕರ್ತವ್ಯ ಮಾಡುದು, ನಮ್ಗೊಂದು ಲಿಮಿಟೇಷನ್ಸ್ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆದ್ರೆ ಸಾತ್ವಿಕನಾದವನು ಸಮಾಧಾಯ, ಮನಸ್ಸನ್ನು ಸಮಾಧಾನ ಚಿತ್ತವಾಗಿಟ್ಟುಕೊಂಡು ಕೊನೆವರೆಗೂ ಆ ಕಾರ್ಯವನ್ನು ಬಿಡದೆ ಮಾಡ್ತಾನೆ. ಅಭಿಸಂಧಾಯತು ಫಲಂ, ಇದು ಸಾತ್ವಿಕನ ಯಜ್ಞ. ಆದ್ರೆ ಎರಡನೇದ್ದು, ಇಂಥ ಫಲ ಬೇಕು ಅಂತ ಮಾಡ್ತಾನೆ. ವಿಧಿಯನ್ನ ಬಹಳ ಸ್ವಲ್ಪ ಗಮನ ಇಟ್ಟು ಮಾಡ್ತಾನೆ. ಯಾಕೆಂದ್ರೆ ಫಲ ಸರಿ ಸಿಗ್ಬೇಕು ಅನ್ನೋ ಉದ್ದೇಶ. ಯಜ್ಞ ಚೆನ್ನಾಗಾಗಿ ದೇವ್ರ ಪ್ರೀತನಾಗ್ಲಿ ಅಲ್ಲ, ಈ ಯಜ್ಞದ ಫಲ ಚೆನ್ನಾಗಿ ಸಿಗ್ಬೇಕು. ಮತ್ತೇನು ಅಂದ್ರೆ, ಯಜ್ಞದ ಪದಾರ್ಥಗಳನ್ನು ಚೆನ್ನಾಗಿ ಬಳಸ್ತಾನೆ. ಅಂದ್ರೆ ಮನಸ್ಸೇ ಅಲ್ಲಿ ಇರುವುದಿಲ್ಲ. ಡಂಭ ಅಂತಂದ್ರೆ ಕೇವಲ ಬೂಟಾಟಿಕೆ. ನಿಜವಾಗಿ ಅವನಿಗೆ ಒಳಗಿನಿಂದ ಮನಸ್ಪೂರ್ವಕವಾಗಿ ಆ ಯಜ್ಞ ಮಾಡಬೇಕು ಅಂತ ಇರುವುದಿಲ್ಲ. ಆದ್ರೆ ಯಜ್ಞ ಮಾಡಿದ್ದಕ್ಕೆ ಫಲ ಸಿಗ್ಬೇಕು ಅಂತಿರುತ್ತೆ. ಆದ್ರೆ ದೇವರು, ಶಾಸ್ತ್ರ, ಇದು ಪರಂಪರೆ ಒಂದು ಉಳಿಬೇಕು, ಇದು ನಮ್ಮ ಹಿರಿಯರು ಕೊಟ್ಟ ದೊಡ್ಡ ಸ್ವತ್ತು, ಇದರ ಬಗ್ಗೆ ನಂಬಿಕೆ, ಪ್ರಾಮಾಣಿಕವಾಗಿ ಅದರಲ್ಲಿ ಒಂದು ತೊಡಗಿಸಿಕೊಳ್ಳುವಿಕೆ ಇರುವುದಿಲ್ಲ. ಇಂತಹದ್ದನ್ನ ರಾಜಸ ಯಜ್ಞ ಅಂತ ಕರೀತಾರೆ. ಅಂದ್ರೆ ಫಲದ ಬಯಕೆ ಇರುತ್ತೆ, ಜೊತೆಗೆ ಬೂಟಾಟಿಕೆಯೂ ಇರುತ್ತೆ. ಇಂಥ ಯಜ್ಞ ರಾಜಸ ಅನ್ಸುತ್ತೆ. ವಿಧಿಹೀನಮ ಸೃಷ್ಟಾನ್ನ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಇನ್ನು 3ನೇದು, ಶಾಸ್ತ್ರದ ಕಟ್ಟಳೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲೋ ಕುಂಡ ಮಾಡ್ದ, ಯಾವುದೋ ದಿಕ್ಕಿಗೆ ಮಾಡ್ದ, 4 ಜನ ಸೇರಿದ್ರು, ಯಾವುದೋ ಡಾಲ್ಡಾನೇ ಸುರಿದ, ಫೋಟೋ ಮಾತ್ರ ದೊಡ್ಡದಾಗಿ ತೆಗೆದು ದೊಡ್ಡ ಯಜ್ಞ ಮಾಡ್ತಾ ಇದ್ದೇವೆ ಅಂತ ಎಲ್ರಿಗೂ ಹೇಳ್ಕೊಂಡು ಬಂದ. ವಿಧಿಹೀನಂ ಅಸೃಷ್ಟಾನ್ನಂ, ಅಲ್ಲಿ
ಚೆನ್ನಾಗಿ ಅಡಿಗೆ ಮಾಡಿ ಗೋಗ್ರಾಸ ಕೊಟ್ಟು ಅಗ್ನಿಯಲ್ಲಿ ವೈಶ್ಯದೇವ ಆಹುತಿ ಕೊಟ್ಟು ಸಜ್ಜನರನ್ನ ಮೊದಲು ಗೌರವಿಸಿ ಅವರಿಗೆ ಬೇಕಾದ ರೀತಿಯ ವ್ಯವಸ್ಥೆ ಮಾಡಿ ಆಮೇಲೆ ಅವರವರ ನಿಯಮಕ್ಕೆ ತಕ್ಕಂತೆ ಏನೇನ್ ಬೇಕೋ ಅವನಿಗೆ ಯಾವುದೋ ಪದಾರ್ಥ ಆಗಲ್ಲ, ಸರಿ ನೀವು ಅದಂತೆ ನಿಮ್ ಬೇರೆ ವ್ಯವಸ್ಥೆ ಮಾಡ್ತೇನೆ. ಹಿಂದೆ ಅಲ್ಲ ಯಾಕೆ 3-4 ಅಡಿಗೆ ಮಾಡ್ತಿದ್ರು ಅಂದ್ರೆ 3-4 ಅಡಿಗೆ ಉದ್ದೇಶ ವೈವಿಧ್ಯ ತೋರಿಸೋದಲ್ಲ. ಒಬ್ಬನಿಗೆ ಯಾವುದೋ ಬೆಂಡೆ ಆಗಲ್ಲ ಅಂತ ಇಟ್ಕೊಳ್ಳಿ, ಸೌತೆ ತಿಂತಾನೆ, ನೀವು ಅವನಿಗೆ ಒಂದೇ ಪದಾರ್ಥ ಮಾಡಿ ಹಾಕಿದ್ರೆ ಅವನಿಗೆ ಬೆಂಡೆ ಇಲ್ಲ ಅಂದ್ರೆ, ಬೆಂಡೆ ಪದಾರ್ಥವನ್ನು ತಿನ್ಲಿಲ್ಲ ಅಂದ್ರೆ ಅವನಿಗೆ ಪಪಾರೆ ಹೊಟ್ಟೆ. ಅದಕ್ಕೋಸ್ಕರ ಹಲವು ರೀತಿಯ ಪದಾರ್ಥಗಳನ್ನ ನಿರ್ಮಾಣ ಮಾಡಿ ಇದ್ರಲ್ಲಿ ಹೊಟ್ಟೆ ತುಂಬಲಿಲ್ಲ ಅಂದ್ರೂ ಇನ್ನೊಂದ್ರಲ್ಲಿ ಹೊಟ್ಟೆ ತುಂಬುತ್ತೆ. 2 ಕೋಸಂಬರಿ, 2 ಪಲ್ಯ, 2 ತರದ ಚಿತ್ರಾನ್ನ, ಇನ್ನೇನು 2 ತರದ ಪಾಯಸ, 2 ತರದ ಸ್ವೀಟ್. ಇದರ ಉದ್ದೇಶ ವೈಭವ. ಈಗೆಲ್ಲ ಅದು ಎಲ್ಲೆಲ್ಲೂ ಹೋಗಿದೆ, ನಾವು ಇಷ್ಟು ಮಾಡಿಸಿದ್ವಿ ಅಂತ ತೋರಿಸೋದ್ರಲ್ಲಿದೆ. ಉದ್ದೇಶ ಅದಲ್ಲ. ಎಲ್ರಿಗೂ ಒಂದೇ ತರದ ಪದಾರ್ಥ ಆಗುತ್ತೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಹಾಗಾಗಿ ಒಬ್ಬೊಬ್ರಿಗೆ ಇಲ್ಲಿಂದ ಹೋಗೋನು ಯಾರೂ ಕೂಡ ಅನ್ನವನ್ನ ಇವತ್ತು ಹಾಕ್ಲಿಲ್ಲಪ್ಪ ಇನ್ನೂ ಹಸಿವಾಗ್ತಾ ಇದೆ ಅಂತ ಅವನು ಕಣ್ಣೀರು ಹಾಕೊಂಡು ಹೋಗ್ಬಾರ್ದು ಮನೆಯಿಂದ ಹೋಗುವಾಗ. ಅಸೃಷ್ಟ ಅನ್ನಂ. ಒಂದು ವೇಳೆ ಯಜ್ಞದಲ್ಲಿ ಎಲ್ಲ ಇದೆ, ಯಾವುದು ತಿನ್ಲಿಕ್ಕಾಗುವಂಥದ್ದಲ್ಲ. ಯಾರೋ ಒಬ್ಬ ಪ್ರಾಮಾಣಿಕ ಸಾತ್ವಿಕನಾಗಿ ಬಂದವನಿಗೆ ಈ ಅಡಿಗೆ ನೋಡಿದ್ಮೇಲೆ ಅವನಿಗೆ ಎಲ್ಲ ಎಡಗಡೆ ಹಾಕೋತಾರೆ, ತಿಂದ ಅನ್ನೆ ಕೈಯಲ್ಲೇ ತೆಗೆದು ಹಾಕೋತಾರೆ, ಈಗ ತಿಂತಾ ಇರ್ತಾರೆ. ಅವ್ರು ಬಂದು ಇದೇ ಕೈಯಲ್ಲಿ ಬಡಿಸ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುತ್ತೆ, ಅಂದ್ರೆ ಅವರೇ ಬಡಿಸ್ಕೊಳ್ಳೋದು, ಸೆಲ್ಫ್ ಸರ್ವಿಸ್ ಅಂತ. ಅವ್ನು ಇಲ್ಲಿ ತಿಂತಾನೆ, ತಟ್ಟೆಯಲ್ಲಿ ಇಡ್ತಾನೆ, ಸೀದಲ್ಲಿ ಹೋಗಿ ಹಾಕೊಂಡು ಬರ್ತಾನೆ ಇನ್ನೊಂದು ತಟ್ಟೆಯಲ್ಲಿ. ಎಂಜಿಲ್ ಕೈ ಅಂತ ನೋಡುದಿಲ್ಲ. ಇನ್ನೊಬ್ಬನಿಗೆ ಅದನ್ನ ನೋಡಿದ್ಮೇಲೆ ತಿನ್ಬೇಕು ಅನ್ಸುತ್ತಾ? ಅಂದ್ರೆ ಅವನು ಹೊಟ್ಟೆ ಹಸ್ಕೊಂಡು ಹೋದ. ಅಸೃಷ್ಟ ಅನ್ನ. ನೀವು ಅಡಿಗೆ ಮಾಡಿ ಹಾಕುವುದು ಮಾತ್ರ ಮುಖ್ಯ ಅಲ್ಲ, ಹಾಕುವ ಪದಾರ್ಥದಲ್ಲಿ ಶುದ್ಧತೆ ಎಷ್ಟು ಮುಖ್ಯವೋ ಅಷ್ಟೇ ಅದು ಗೋಗ್ರಾಸ ಹಾಕಿರ್ಬೇಕು. ವೈಶ್ವದೇವಾದಿ ಅಗ್ನಿಯಲ್ಲಿ ಏನು ಸಂಸ್ಕಾರ ಆಗಿರ್ಬೇಕು ಅದನ್ನ ದೇವರಿಗೆ ನಿವೇದನೆ ಮಾಡು. ಇದೆಲ್ಲ ಸೇರಿ ಅನ್ನ. ಅನ್ನ ಅಂದ್ರೆ ಬರೀ ಬೇಯಿಸಿದ್ದನ್ನು ಹೇಗೋ ತಿನ್ನಿ ಅಂತ ಕೊಡುವುದು ಅನ್ನ ಅಲ್ಲ. ನೈವೇದ್ಯ ಆಗಿರ್ಬೇಕು, ವೈಶ್ವದೇವ ಆಗಿರ್ಬೇಕು, ಗೋಗ್ರಾಸ ಕೊಟ್ಟಿರ್ಬೇಕು. ಮತ್ತು ಯಾರು ಅವರವರ ನಿಯಮಕ್ಕೆ, ಅವ್ರು ಕೆಲವರು ಕೆಳಗೆ ಕೂತೇ ತಿನ್ನುವುದು, ನಾನು ಮೇಲೆ ತಿನ್ನಲ್ಲ ಅಂದ್ರೆ ಅವ್ರಿಗೆ ಆ ವ್ಯವಸ್ಥೆ ಮಾಡ್ಬೇಕು. ಇಲ್ಲ ನೀವು ಮೇಲೆ ಕೂತ್ಕೊಳ್ಳಿ, ಅವ್ರಿಗೆ ಕೆಳಗೆ ಕೊಡ್ಲಿಕ್ಕೆ ಬರಲ್ಲ, ಇಲ್ಲ ನಮ್ಮಲ್ಲಿ ಕೆಳಗೆ ಮಾತ್ರ ಹಾಕುದು, ಮೇಲೆ ಇದ್ರೆ ನೀವು ಮನೆಗೆ ಹೋಗಿ ಅಂತಂದ್ರೆ ಅಲ್ಲ. ಅವನಿಗೆ ಆರೋಗ್ಯದ ಅನಾನುಕೂಲತೆಯಿಂದ ಅವ್ನ ಮೇಲೆ ಕೂತೇ ತಿಂತಾನೆ, ಪ್ರಾಮಾಣಿಕ. ಅವ್ನು ನಿಜವಾಗ್ಲೂ ಅವ್ನ ಕಾಲ್ ಬಗ್ಗಲ್ಲ, ಬೆನ್ ಬಗ್ಗಲ್ಲ, ಸರಿ ಅವನಿಗೆ ಅಲ್ಲಿ ಹಾಕಿ. ಅವರವರ ಆಚರಣೆಗೆ ತಕ್ಕ ಹಾಗೆ, ಅವರವರ ವ್ಯವಸ್ಥೆಗೆ ಮನಸ್ಸಿಗೆ ದುಃಖ ಬರದ ಹಾಗೆ, ಇಲ್ಲಿಂದ ಅನ್ನ ಸಿಗ್ಲಿಲ್ಲ ಅಂತ ಕಣ್ಣೀರು ಹಾಕದ ಹಾಗೆ ಅವನನ್ನು ಕಳಿಸ್ಬೇಕಾದದ್ದು ಯಜಮಾನನ ಕರ್ತವ್ಯ. ಅದಿಲ್ಲದೆ ಹೋಯ್ತು ಅಂದ್ರೆ ಆ ಅನ್ನ ಅಂತ ಅನ್ನೋದು ತಾಮಸ ಆಗುತ್ತೆ, ಅಥವಾ ಯಜ್ಞ ಅನ್ನೋದು ತಾಮಸ ಆಗುತ್ತೆ. ಯಜ್ಞ ಮಾಡಿಸಿದ್ಮೇಲೆ ನಾವು ಅಡಿಗೆ ಮಾಡಲ್ಲ, ಹೋಮ ಮಾತ್ರ ಮಾಡಿಸ್ತೇವೆ ಅಂದ್ರೆ, ಶ್ವೇತ ಅಂತ ಒಬ್ಬ ರಾಜ, ಅವನು ತುಂಬಾ ಯಜ್ಞ ಮಾಡಿಸ್ತಿದ್ದ. ಅದ್ರಲ್ಲಿತ್ತ ತುಂಬಾ ತರದ ಯಜ್ಞಗಳನ್ನು ಮಾಡಿಸ್ತಿರ್ತಾನೆ. ಸರಿ, ಯಜ್ಞದ ಜೀವನ ಇಡೀ ಯಜ್ಞ ಮಾಡಿದ್ದಾನೆ. ಆದ್ರೆ ಸಾವು ಆದ್ಮೇಲೆ ಅವನ ದೇಹ ಸ್ವರ್ಗಕ್ಕೆ ಹೋಗುದಿಲ್ಲ, ಅವನ ಶರೀರ ಅಲ್ಲೇ ಬಿದ್ದಿರುತ್ತೆ. ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋದ್ರೂ ಕೂಡ ಅವನಿಗೆ ಆಹಾರ ಎಲ್ಲಿ ಕೇಳಿದ್ರೆ ಆಹಾರ ಇಲ್ಲ ಅಂತಾರೆ. ಮತ್ತೆ ನೀನ್ ಕೆಳಗೆ ಹೋಗು ಅಂತಾನೆ. ಅವನನ್ನು ಕೆಳಗೆ ಬೀಳಿಸ್ತಾರೆ. ಒಂದು ಕೆರೆಯಲ್ಲಿ ಅವನ ಶರೀರ ಕೊಳತು ಬಾತು ಹೋಗಿ ಇಷ್ಟು ದಪ್ಪ ಆಗಿರುತ್ತೆ, ಅದೇ ನಿನಗೆ ಆಹಾರ ಅಂತಾರೆ. ಅದನ್ನು ತಿಂತಾನೆ. ತನ್ನದೇ ಶರೀರ, ಕೊಳೆತ ಶರೀರವನ್ನ ಬಾತು ಹೋದದ್ದನ್ನು ತಿಂತಾನೆ. ತಿಂದು ಮತ್ತೆ ವಾಪಸ್ ಬರ್ಬೇಕು. ಮರುದಿವ್ಸ ಮತ್ತೆ ಅದು ಮರುದಿವ್ಸಕ್ಕೆ ಮತ್ತೆ ವಾಪಸ್ ಹುಟ್ಟಿರುತ್ತೆ ಅಲ್ಲೇ, ಅದೇ ಶರೀರ ಮತ್ತೆ ಬೆಳೆದಿರುತ್ತೆ. ಇಡೀ ಅವನು ಸ್ವರ್ಗದಲ್ಲಿ ಇದ್ದ ದಿವಸ ಎಲ್ಲ ತಿನ್ಬೇಕಾದದ್ದು ತನ್ನದೇ ಕೊಳೆತ ಶರೀರದ ಮಾಂಸವನ್ನ ತಿನ್ಬೇಕಾಗುತ್ತೆ. ಕೊನೆಗೆ ತಪಸ್ ಮಾಡ್ತಾನೆ, ಇದು ನನಗೆ ಆಗ್ತಾ ಇಲ್ಲ, ನಾನು ಸ್ವರ್ಗದಲ್ಲಿ ಇದ್ದೇನೆ ಅನ್ನೋದನ್ನೇ ನಾನು ಅನುಭವಿಸ್ಲಿಕ್ಕೆ ಆಗ್ತಿಲ್ಲ. ಅವರಿಗೆಲ್ಲ ರುಚಿ ರುಚಿಯಾದ ಅಮೃತ ಪದಾರ್ಥಗಳು, ನನಗೆ ಮಾತ್ರ ಅದನ್ನ ನೋಡಿದ್ರೆ ಅಸಹ್ಯ ಬರುತ್ತೆ. ಅದೇ ನನ್ನದೇ ಶರೀರ ಬೇರೆ, ಅದನ್ನ ತಿನ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನೀನ್ ಹಿಂದೆ ಹೀಗೆ ಯಾಗ ಮಾಡಿ ಅಷ್ಟೂ ಜನರನ್ನ ಹಸಿದ ಹೊಟ್ಟೆಯಲ್ಲಿ, ಬೇಕಾದ್ರೆ ನಿಮಗೆ ದಕ್ಷಿಣೆ ಬೇಕಾದಷ್ಟು ಜಾಸ್ತಿ ಕೊಡ್ತೇನೆ, ನನಗೆ ಅಡಿಗೆ ಮಾಡಿ ಹಾಕ್ಲಿಕ್ಕೆಲ್ಲ ಸಮಯ ಇಲ್ಲ. ಇವತ್ತು ಎಷ್ಟೋ ಜನ ಹಾಗೆ ಮಾಡ್ತಾರೆ, ಅಡಿಗೆ ಮಾಡಿ ಎಲ್ಲ ಹಾಕ್ಲಿಕ್ಕೆ ಆಗಲ್ಲ, ಮನೇಲಿ ಹೋಮ ಮಾಡಿ ನಿಮ್ಗೆ ಅನ್ನದ ದಕ್ಷಿಣೆ ಕೊಡ್ತೇನೆ, ಅದು ಬೇರೆ. ಅನ್ನದ ದಕ್ಷಿಣೆ, ಊಟದ ದಕ್ಷಿಣೆ ಕೊಡ್ತೇನೆ, ಎಲ್ಲಾದ್ರೂ ಹೋಟ್ಲಲ್ಲಿ ತಿನ್ನಿ ಅಥವಾ ಮನೇಲಿ ತಿನ್ನಿ ಅಥವಾ ಎಲ್ಲಾದ್ರೂ ತಿನ್ನಿ, ಅಡಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಮಾಡ್ತಾರೆ. ಅದು ಸತ್ಕರ್ಮವೇ ಆಗಿದ್ರು ಕೂಡ ಅನ್ನ ಹುಟ್ಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದು ದುಷ್ಕರ್ಮ ಆಯ್ತು. ಅದರಿಂದಾಗಿ ಅಸೃಷ್ಟಾನ್ನಂ, ಮಂತ್ರಹೀನಂ. ತುಂಬಾ ಅಲಂಕಾರದ ಮಂಡಲಗಳು, ಸಾವಿರಾರು ಲಕ್ಷ ರೂಪಾಯಿಯ ಅಲಂಕಾರ, ವಿದ್ಯುತ್ ದೀಪ, ಬೆಗಡೆ ಚಿತ್ರ, ಇದು ಅಲಂಕಾರಗಳೇನು, ಲೈಟ್ಗಳೇನು, ಹಾರಗಳೇನು, ತುರಾಯಿಗಳೇನು, ಏನೇನೋ ಅಲಂಕಾರ ಬಿಡಿ, 106 ತರ ಇದೆ, ಎಲ್ಲ ಖರ್ಚು ಮಾಡ್ತಾರೆ. ಹಾಡುಗಳ ಮೇಲೆ ಹಾಡು, ಮಂತ್ರಕ್ಕಿಂತ ಉಗಳೇ ಜಾಸ್ತಿ ಅಂತ. ಮಂತ್ರಗಳೇ ಇಲ್ಲ, ಮಂತ್ರ ಹೇಳುವಲ್ಲೆಲ್ಲ ಹಾಡು ಹಾಡ್ತಾ ಇರುದು ಮಧ್ಯದಲ್ಲಿ. ಅಲ್ಲೇನು
ಹೌದು, ಏನೇ ಮಾಡ್ತಾರೆ, ಜನರನ್ನ ರಂಜಿಸ್ಲಿಕ್ಕೋಸ್ಕರ, ಜನರನ್ನ ಖುಷಿ ಪಡಿಸ್ಲಿಕ್ಕೋಸ್ಕರ ಏನೇನೋ ಹೇಳುದು, ಏನೇನೋ ಮಂತ್ರಗಳು, ತಪ್ಪು ಮಂತ್ರಗಳು. ಮಂತ್ರಹೀನಂ ಅದಕ್ಷಿಣಂ. ಯಜ್ಞದಲ್ಲಿ ಬೇರೆದಕ್ಕೆಲ್ಲ ಖರ್ಚು ಮಾಡ್ತಾರೆ. ಆ ಹೋಮದಲ್ಲಿ ಅವ್ರೇನೋ ಒಂದು ಚಿಲ್ಲರೆ ಕೇಳಿದ ತಕ್ಷಣ ಅವನೊಂದು ಚಿಲ್ಲರೆ ತರನೇ ನೋಡುದು. ಚಿಲ್ಲರೆ ಕೇಳ್ತಾನಲ್ಲಪ್ಪ ಇವನು, ಅಲ್ಲಪ್ಪ ಅಲ್ಲಿ ಆ ಕರ್ಮಾಂಗಕ್ಕೆ ಹಾಗೆ ಇಡಬೇಕು, ಕಲಶದ ಮೇಲೆ ಒಂದು ಇಡಬೇಕು, ಕಲಶದ ಒಳಗೆ ಒಂದು ಬೆಳ್ಳಿ ಕಾಯಿನ್ ಹಾಕ್ಬೇಕು. ನಾವೀಗ ಏನೇನೋ ₹1 ಕಾಯಿನ್ ಯಾವ್ದೋ ಹಾಕ್ತೇವೆ. ಅದೇನು ಅಂದ್ರೆ ಕೊನೆಗೆ ಅಷ್ಟನ್ನಾದ್ರೂ ಹಾಕ್ತಾನಲ್ಲ ಅಂತ ಸುಮ್ಮನೆ. ವಸ್ತುತಃ ಹಾಗೆ ಹಾಕಬಾರ್ದು. ಕೆಲವೆಲ್ಲ ಎಲ್ಲೆಲ್ಲೋ ಹೋಗುತ್ತೆ ಕ್ರಿಯೆಗಳು. ಆದ್ರೆ ಬೇರೆ ಕರ್ಮಾಂಗಗಳಿಗೆ ಕೊಡುವಾಗ ಬೇಕಾದಷ್ಟು ಕೇಳಿದಲ್ಲೆಲ್ಲ ಟಿಪ್ಸ್ ಅಂತೆ, ಗಿಂಬಳ ಅಂತೆ, ಟೇಬಲ್ ಕೆಳಗೆ ಬೇಕಾದಷ್ಟು ಕೊಡ್ತಾನೆ. ಆದ್ರೆ ಸತ್ಕರ್ಮಗಳಿಗೆ ಮಾತ್ರ ಕೊಡುವಾಗ ಅದು ಕೊಡಬಾರ್ದು, ವೇಸ್ಟ್, ಅಂತವ್ರಿಗೆ ಯಾಕೆ ಕೊಡ್ಬೇಕು, ತಟ್ಟೆ ಕಾಸಿಗೋಸ್ಕರ ಇಲ್ಲಿ ತನಕ ಬರ್ತಾರೆ, ಹಾಗೆ ಹೀಗೆ ಅಂತವ್ರನ್ನೆಲ್ಲ ನಿಂದಿಸಿ ಅವಮಾನ ಮಾಡುವಂತ ಕೆಲಸ ಯಾರು ಮಾಡ್ತಾನೋ ಅದಕ್ಷಿಣಂ. ದಕ್ಷಿಣೆ ಎರಡು, ಒಂದಿದು, ಇನ್ನೊಂದು ಊಟದಲ್ಲಿ ಒಂದು ದಕ್ಷಿಣೆ ಕೊಡುದು ಅಂತಿದೆ. ಯಾಕಂದ್ರೆ ಊಟ ಅಂದ್ರೆ ಒಂದು ಯಜ್ಞ, ಅದು ಅನ್ನ ಯಜ್ಞ, ಭೋಜನ ಯಜ್ಞ. ಅದಕ್ಕೆ ಪ್ರಾಣಾಗ್ನಿಹೋತ್ರ ಅಂತ ಹೆಸರು. ಅಲ್ಲಿ ಯಜ್ಞನಾಮಕನಾದ ಪರಮಾತ್ಮನೇ ಅನ್ನ ರೂಪದಲ್ಲಿ ಬಂದು ಸ್ವೀಕಾರ ಮಾಡ್ತಾನೆ ಅಂತ. ಅದರ ಜೊತೆಗೆ ಅನ್ನನ ಹೆಂಡತಿ ಯಾರು ಅಂದ್ರೆ ದಕ್ಷಿಣ. ಅಲ್ಲಿ ನಾವು ಅನ್ನ ಯಜ್ಞಕ್ಕೆ ಸಂಬಂಧಪಟ್ಟವಳು ದಕ್ಷಿಣ. ಅದನ್ನಾಗಿ ಆ ಅನ್ನದ ಜೊತೆಗೆ ಅದಕ್ಕೆ ಇನ್ನೊಂದು ಮುಖ ಇದೆ, ಬೇರೆ ಅರ್ಥ ಇದೆ. ಆದ್ರೆ ಇಲ್ಲೂ ಕೂಡ ಅದೊಂದು ಅಪ್ಲೈ ಆಗುವಂತದ್ದು ಏನು ಅಂದ್ರೆ, ನೀವು ಅನ್ನದಾನ ಮಾಡಿದ್ಮೇಲೆ ಅದರ ಜೊತೆಗೆ, ಯಾಕೆಂದ್ರೆ ಅವನು ಯಾವುದೋ ಊರಿಂದ ಬರ್ತಾನೆ, ಖರ್ಚು ಮಾಡ್ಕೊಂಡು ಬರ್ತಾನೆ, ಬರೀ ಊಟಕ್ಕೋಸ್ಕರ ಬಂದದ್ದು. ಅವನು ಹೋಗಿ ಬರುವ ಚಾರ್ಜ್ ಅನ್ನಾದ್ರೂ ಕೂಡ, ಹಿಂದೆ ಆ ಉದ್ದೇಶ ಅಲ್ಲ, ಆದ್ರೆ ಇವತ್ತದ್ದು ಯೋಚನೆ ಮಾಡಿದ್ರೆ ಎಲ್ಲಿಂದನೋ ದೂರದಿಂದ ಬರ್ತಾನೆ ಅಂತಂದಾಗ ಅವನಿಗೆ ಇಲ್ಲಿಂದ ಹೋಗುವಾಗ ಅವನಿಗೆ ಬಂದದ್ದೇನೋ ಕಷ್ಟ ಆಯ್ತು ಅಂತ ಅನ್ನಿಸ್ಬಾರ್ದು. ಅದಕ್ಕೋಸ್ಕರ ಅವನಿಗೊಂದು ದಕ್ಷಿಣೆ ಅನ್ನೋದನ್ನು ಕೂಡ ಕೊಟ್ಟು ಯಜ್ಞವನ್ನ ಮಾಡಬೇಕು. ಶ್ರದ್ಧಾವಿರಹಿತಂ. ಇನ್ನೆಲ್ಲ ಇದೆ, ಶ್ರದ್ಧೆ ಇಲ್ಲ. ಅವ್ರು ನೀವು ಹೋಮ ಮಾಡಿ, ನಾನೆಲ್ಲ ಜನರನ್ನ ಮಾತಾಡಿಸ್ಕೊಂಡು ಕೊನೆಗೆ ನೀವು ಹೊಗೆ ಕುಡಿದು ಎಲ್ಲ ನೀವು ಬದುಕಿದ್ದೀರಿ ಅಂದ್ರೆ ವಾಪಸ್ ದಕ್ಷಿಣೆ ಕೊಡ್ಲಿಕ್ಕೆ ನಾನು ಬರ್ತೇನೆ ಅಂತ ಆಮೇಲೆ ಬರುವಂತದ್ದೇನಿದೆ ಅದು ಶ್ರದ್ಧಾರಹಿತತ್ವ. ಬಂದ ಅತಿಥಿಗಳನ್ನ ನೋಡ್ಕೊಳ್ಳುವ ಭರದಲ್ಲಿ ಯಜ್ಞದಲ್ಲಿ ಆಗಬೇಕಾದ ಸತ್ಕರ್ಮಗಳಲ್ಲಿ ಆಗಬೇಕಾದ ಕ್ರಮದ ವಿಧಾನಗಳಲ್ಲಿ ತಪ್ಪಿಲ್ಲದಂತೆ ಆಗ್ಬೇಕು ಅನ್ನೋದನ್ನ ಮರೆತು ಹೋದ್ರೆ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಇದೆಲ್ಲ ಎಲ್ಲಾ ಕಾಲಕ್ಕೂ ಅನ್ವಯಿಸುವ ಮಾತುಗಳು ನೋಡಿ. ಇದು ತ್ರೇತಾಯುಗಕ್ಕೋ ದ್ವಾಪರ ಯುಗಕ್ಕೋ ಕಲಿಯುಗಕ್ಕೋ ಅಂತ ಅಥವಾ ಬೀಸಿನೋ ಏಡಿನೋ ಇದೆಲ್ಲ ಯಾವುದು ಇಲ್ಲ. ಇದು ಎಲ್ಲ ಕಾಲಕ್ಕೂ ಹೊಂದುವಂತ ಕರ್ತವ್ಯಗಳ ಎಚ್ಚರ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಮಹಿಂಸಾತ ಶಾರೀರಂ ತಪ ಉಚ್ಯತೆ. ಶಾರೀರಿಕ ತಪಸ್ಸು ಅಂತ. ದೇವತೆಗಳಿಗೆ ಎಲ್ಲಿಯಾದ್ರೂ ದಾರಿಯಲ್ಲಿ ಹೋಗುವಾಗ ಕಂಡಿತು ಅಂತಂದ್ರೆ ಅದಕ್ಕೆ ವಂದನೆ. ದ್ವಿಜ, ಯಾರಾದ್ರೂ ತುಂಬಾ ಚೆನ್ನಾಗಿ ತಿಳಿದವನು ಇದ್ರೆ, ಅಂದ್ರೆ ನಿಜವಾದ ಅರ್ಥದಲ್ಲಿ ತನ್ನ ಎರಡನೆಯ ಹುಟ್ಟನ್ನ ಸಾರ್ಥಕಪಡಿಸಿಕೊಂಡಿದ್ರೆ ಅವನು ದ್ವಿಜ ಅಂಥವನು. ಇನ್ನು ಗುರು ಅಂತಂದ್ರೆ ಅವನು ವೇದವೇ ತಿಳಿದವನ ಆಗ್ಬೇಕಾಗಿಲ್ಲ. ಆ ತಿಳಿದವನೊಬ್ಬ ಗುರು ಇರ್ತಾನೆ. ಯಾವುದೋ ಒಂದು ಶಾಸ್ತ್ರದಲ್ಲಿ ತುಂಬಾ ಪರಿಣಿತನಾಗಿದ್ದಾನೆ ಮತ್ತು ಸಾತ್ವಿಕನಾಗಿದ್ದಾನೆ, ದೈವಿಕ ಪ್ರಜ್ಞೆ ಉಳ್ಳವನಾಗಿದ್ದಾನೆ ಅಂತಂದಾಗ ಅವನನ್ನ ನಮಸ್ಕರಿಸುವುದು ಪ್ರಾಜ್ಞ. ಇನ್ನು ನಮ್ಗೆ ಪಾಠ ಮಾಡಿಲ್ಲ, ಆದ್ರೆ ಲೋಕದಲ್ಲಿ ಅವನ ಬಗ್ಗೆ ತುಂಬಾ ಒಳ್ಳೆಯ ಶಾಸ್ತ್ರೀಯವಾದ ದಾರಿಯಲ್ಲಿ ಇದ್ದಾನೆ ಅಂತ ಅನ್ನೋ ಗೌರವ ಇದೆ. ಅಂಥವರನ್ನ ಪೂಜಿಸುವುದು. ಇನ್ನು ಶೌಚಂ, ದೇಹದ ಕ್ಲೆನ್ಲಿನೆಸ್, ವಸ್ತ್ರದ ಕ್ಲೆನ್ಲಿನೆಸ್, ತನ್ನ ಪರಿಸರದ ಕ್ಲೆನ್ಲಿನೆಸ್ ಇಟ್ಕೊಳ್ಳುದು. ಆರ್ಜವಂ, ಕೂತ್ಕೊಳ್ಳುವುದಕ್ಕೊಂದು ಕ್ರಮ ಇದೆ, ನಿಂತ್ಕೊಳ್ಳೋದಕ್ಕೊಂದು ಕ್ರಮ ಇದೆ. ಅದೇ ತರ ಕೂತು ನಿಂತು ಓಡ ಅಂತ ದೇಹದ ಒಂದು ರುಜುತ್ವ ಅಂತ. ರುಜುತ್ವ ಅಂದ್ರೆ ಒಂದು ಸರಿಯಾದ ಸಿಸ್ಟಮೆಟಿಕ್ ಆದ, ಹೇಗೋ ಮಲ್ಕೊಂಡು ಬಂದವರ ಎದುರುಗಡೆ ಇದ್ದಾಗ್ಲೇ ಮಾತಾಡಿಸುದು, ಮಲ್ಕೊಂಡು ಯಾರೋ ದೊಡ್ಡವರು ಬಂದಿರ್ತಾರೆ, ಇವ್ನು ಮಲ್ಕೊಂಡೇ ಪ್ರಶ್ನೆ ಕೇಳುದು, ಇವ್ನು ಶೇಷಶಾಹಿ ಇದ್ದವರನ್ನೆಲ್ಲ ಅವರು ತಲೆ ಕೆಟ್ಟೋಗಿ ಸ್ವಲ್ಪ ಹೊತ್ತಿಗೆ ಕೂತ್ಕೊಳ್ಳಿಕ್ ಜಾಗನೇ ಬಿಡಲ್ಲ. ಅವರು ಕೂತ್ಕೋಬೇಕು, ಇನ್ ಮಲಗೆ ಮಾತಾಡಿಸ್ತಾರೆ, ನಾವು ನಿಂತೇ ಮಾತಾಡ್ಬೇಕು. ಇದೆಲ್ಲ ಆರ್ಜವ ಇಲ್ಲದೆ ಇರುವುದು ಅನ್ನೋದು ಶಾರೀರದ ದೋಷ. ಬ್ರಹ್ಮಚರ್ಯಂ, ದೈಹಿಕವಾಗಿ ಧಾತುವನ್ನ ಉಳಿಸಿಕೊಳ್ಳುವುದು. ಅಹಿಂಸಾ, ಇನ್ನೊಬ್ಬನಿಗೆ ಹೊಡೆತ ಬಡಿತ ಇತ್ಯಾದಿಗಳು ಮಾಡದೇ ಇರುವಂತದ್ದು ಶಾರೀರಿಕ ತಪಸ್ಸು ಅಂತ ಹೇಳ್ತಾರೆ. ಹಾಗಾದ್ರೆ ಅರಿವು ಇರುವವನು, ಗುರುವಾದವನು, ತುಂಬಾ ತಿಳಿದವನು, ನಿರ್ಮಲವಾದ ಶರೀರದ ಅವರನ್ನು ಗೌರವಿಸುವುದು, ನೈರ್ಮಲ್ಯವನ್ನ ಕಾಪಾಡಿಕೊಳ್ಳುವುದು, ನೇರ ಅಂದ್ರೆ ದೇಹವನ್ನ ಕೆಲವರೆಲ್ಲ ಬೇಕು ಅಂತ ಯಾರನ್ನು ಅಣಗಿಸ್ಲಿಕ್ಕೋಸ್ಕರ ವಿಕಾರವಾಗಿ ನಡುದು ಅವ್ರ ದೇಹವೇ ಹಾಗಾಗ್ಬಿಡುತ್ತೆ. ಯಾರೋ ಒಬ್ರು ಹಾಗೆ ಇದ್ರು ಅಂದ್ರೆ ಅವ್ರು ಯಾರನ್ನು
ಸೊಟ್ಟಪಟ್ಟ ನಡೀತಾ ಇದ್ದಾರೆ ಅಂತ ಅವರನ್ನ ಆಕ್ಷನ್ ಮಾಡ್ತಾ ಇದ್ರು. ಕೊನೆಗೆ ಅವರು ಕೂಡ ಹಂಗೆ ನಡೀದು, ಅದು ಗೊತ್ತೇ ಇಲ್ಲದೆ ಅವರಿಗೆ ಅಡಾಪ್ಟ್ ಆಗೋಯ್ತು. ಈ ಡ್ಯಾನ್ಸ್ ಮಾಡುವವರು ಅವರಿಗೆ ಡ್ಯಾನ್ಸಿಗೆ ಬೇಕಿರುವ ಹೆಜ್ಜೆಗಳನ್ನು ಇಟ್ಟು ಅದೇನಾಗುತ್ತೆ ಅಂದ್ರೆ ರೆಗ್ಯುಲರ್ ಮಾಮೂಲು ನಡೆಯುವಾಗ್ಲೂ ಅವರು ಬಳ್ಕೊಂಡೇ ನಡೀತಾ ಇರ್ತಾರೆ. ಅವರಿಗೆ ಒಂದು ಸ್ಟ್ರೈಟ್ ನಡಿಲಿಕ್ಕೆ ಬರಲ್ಲ, ಕಾಮನ್ ಆಗಿ ನಾರ್ಮಲ್ ಆಗಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇಹಿತಂಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಇನ್ನೊಬ್ಬರಿಗೆ ಸಿಟ್ಟು ಬರಿಸದ ರೀತಿಯ ಮಾತು, ಕೆರಳದ. ಈಗ ಸಿಂಪಲ್, ಯಾರೊಬ್ರು ಜಪ ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಜಪ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಆ ಜಾಗದಲ್ಲಿ ನಾವು ಗಡ 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 ಅಂತ ಮಾತಾಡಬಾರ್ದು, ಅಥವಾ ಏನೋ ಪಾತ್ರೆ ತೆಗೆದುಡುದು. ಅವನು ಏಕಾಗ್ರತೆ ಇರಬೇಕು. ಅವನು ತನ್ನ ಮನಸ್ಸನ್ನ ಎಲ್ಲಿಗೂ ಹರಿಯ ಬಿಡಬಾರ್ದು. ನಮಗೂ ಹೀಗೆ ಆಗುತ್ತೆ. ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗುವ ರೀತಿಯ ನಮ್ಮ ಮಾತು ಇರಬಾರ್ದು. ಕಾಮನ್ ಸೆನ್ಸ್ ಎಲ್ಲೋ ಒಂದು ಪಾಠ ಆಗ್ತಾ ಇದೆ, ಅಂತ ಬಡ್ಕೊಂಡು ಹೋಗುದು. ಕಾಮನ್ ಸೆನ್ಸ್ ಇರಲಿ. ಇದು ಯಾವುದು ವೈದಿಕ ಅಂದ್ರೆ ಆಧ್ಯಾತ್ಮಿಕ ನೆಲೆಯಲ್ಲ, ಲೋಕದ ನೆಲೆಯಲ್ಲೂ ನೀವು ಇದೆಲ್ಲವನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಸಮಾಜ ಸುಖಿಯಾಗಿರುತ್ತೆ. ಹಾಗಾಗಿ ಇನ್ನೊಬ್ಬನನ್ನ ಕೆರಳಿಸದ, ಇನ್ನೊಬ್ಬನಿಗೆ ಸಿಟ್ಟು ಬರಿಸದ ವಾಕ್ಯ. ಇನ್ನು ಪ್ರಾಮಾಣಿಕವಾದದ್ದು, ಕೇಳಲಿಕ್ಕೆ ಹಿತವಾದದ್ದು. ಕೇಳಲಿಕ್ಕೆ ಹಿತ ಆಯ್ತು ಅಂತ ಸುಳ್ಳು ಹೇಳುದಲ್ಲ, ಕೇಳಲಿಕ್ಕೆ ಹಿತ ಆಯ್ತು ಅಂತ ಹೇಳಿ ಸತ್ಯವನ್ನು ಹೇಳುವಾಗ ಅದು ಹಾರ್ಷ್ ಆಗಿ ಹೇಳಿ ನೋಯಿಸುವುದು ಅಲ್ಲ. ಅಹಿಂಸಾ ಅಂತ ಹಿಂದೆ ಮಾತು ಬಂತು. ಬಹಳ ಕಷ್ಟ. ಪ್ರಿಯವೂ ಹಿತವೂ ಆಗುದು ಬಹಳ ಕಷ್ಟ. ಪ್ರಿಯ ಆದ್ರೆ ಹಿತ ಆಗಲ್ಲ, ಹಿತ ಆದ್ರೆ ಪ್ರಿಯ ಆಗಲ್ಲ. ಅದೇ ಜಾಣತನ. ಪ್ರಿಯವನ್ನು ಹಿತವನ್ನು ಒಟ್ಟಿಗೆ ಹೇಳುವ ದೊಡ್ಡತನ ಉಂಟಲ್ಲ, ಅದು ಶಾಸ್ತ್ರದ ನಿರಂತರವಾದ ಪರಿಚಯ ಇದ್ದು ದೊಡ್ಡವರ ಜೊತೆಗಿನ ನಿರಂತರ ಒಡನಾಟ ಇದ್ರೆ ಮಾತ್ರ ಅರ್ಥ ಆಗುತ್ತೆ. ನಮಗೆ ಅಂಥ ಒಂದು ಸಿಚುವೇಶನ್ ಎದುರಾಗಿಲ್ಲ, ಅದರಿಂದಾಗಿ ನಾವು ಅದರ ಬಗ್ಗೆ ನಮಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ನಾವು. ಆದ್ರೆ ಲೈಫಲ್ಲಿ ಅದರ ಪೆಟ್ಟು ತಿಂತೇವೆ ನಾವು ಸ್ಟ್ರೈಟ್ ಫಾರ್ವರ್ಡ್ ಅಂತ ಎಲ್ಲ ಕಡ್ಡಿ ಮುರಿದಂಗೆ ಮಾತಾಡಿ ಯಾರು ಅವನಿಗೆ ಸಹಾಯಕ್ಕೆ ಬರಲ್ಲ. ತುಂಬಾ ಒಳ್ಳೆಯವನು, ಆದ್ರೆ ಅವನು ಸಹಾಯಕ್ಕೆ ಯಾರಿಲ್ಲ. ಯಾಕಾಗತ್ತೆ ಹೀಗೆ ಅಂದ್ರೆ ಆ ಮಾತಿನಲ್ಲಿ ಇರಬೇಕಾದ ಹಿಡಿತ ಇಲ್ಲದೆ ಇರು. ನಾನೆಲ್ಲ ಇದ್ದಕ್ಕಿದ್ದದ್ದನ್ನ ನೇರವಾಗಿ ಹೇಳುವವನು. ಸರಿ, ನಿಂಗೆ ತಿದ್ದೋ ಉದ್ದೇಶನು, ನಾನು ನೇರ ಅಂತ ತೋರಿಸ್ಕೊಳ್ಳೋದು ಉದ್ದೇಶನು. ತಿದ್ದು ಹಾಗೆ ಮೆತ್ತಗೆ ಹೇಳು, ಸಮಾಧಾನದಿಂದ ಹೇಳು. ಅವನಿಗೆ ಯಾವಾಗ ನೋವಾಗುದಿಲ್ವೋ ಆವಾಗ ಹೇಳು. ಈಗಲೇ ಅವ್ನು ಟೆನ್ಷನ್ ಅಲ್ಲಿ ಇರ್ತಾನೆ, ನೀನು ಮಾಡಿದ್ದೆಲ್ಲ ಸರಿ ಇಲ್ಲ ಅಂದ್ಬಿಟ್ರೆ ಅವ್ನು ಈ ಟೆನ್ಷನ್ ಜೊತೆಗೆ ಇದಂತ ಹೇಳ್ಕೊಂಡು ಇನ್ನು ಸರಿ ನಾನು ಮಾಡಿದ್ದೆಲ್ಲ ಸರಿ ಇಲ್ಲ, ಮಾಡಿದ್ದೆಲ್ಲವನ್ನು ಮತ್ತೆ ಹಾಳು ಮಾಡಿ ಹೋಗ್ತಾನು. ಸರಿ ಮಾಡಬೇಕು ಅಂತ ಉದ್ದೇಶದಿಂದ ಆಡುವ ಮಾತು ಅದು ತಪಸ್ಸು ಅಂತ ಅನ್ಸುತ್ತೆ. ವಾಂಗ್ಮಯಂ ತಪ ಉಚ್ಯತೆ. ಇದು ವಾಕಿನ ಶರೀರ, ವಾಕಿನ ತಪಸ್ಸು. ಇದರಲ್ಲಿ ಇನ್ನೂ ಮುಖ್ಯವಾದ ಎರಡು, ಸ್ವಾಧ್ಯಾಯ ಮತ್ತು ಅಭ್ಯಾಸ. ರಿಪೀಟ್ ಮಾಡುದು. ಆಮೇಲೆ ನನಗೆ ನಾನೇ ಹೇಳ್ಕೊಳ್ಳುದು. ನಾನು ಅಂದ್ರೆ ಹಿಂದೆ ಎಲ್ಲ ಗೋಡೆಗೆ ಕೂತ್ಕೊಂಡು ಪಾಠ ಆಗಿದ್ದನ್ನ ಒಂದ್ಸರ್ತಿ ಹೇಳುದು, ಅಭ್ಯಾಸ ಮಾಡುದು ಇರ್ತಿತ್ತು ನಮ್ಗೆಲ್ಲ. ಗೋಡೆಗೆ ಮುಖ ಮಾಡಿ ಕೂತ್ಕೊಂಡು ಅಷ್ಟನ್ನು ವಾಪಸ್ ಹೇಳುದು, ನಿನ್ನೆ ಪಾಠ ಆದದ್ದೇನೋ ಅದನ್ನ. ಅಂದ್ರೆ ಅದು ನನಗೆ ಹೇಳುದು ಅಂತ, ಬೇರೆಯವ್ರಿಗೆ ಹೇಳುದಲ್ಲ, ನನಗೆ ಹೇಳುದು. ಗೋಡೆಗೆ ಮುಖ ಯಾಕೆ ಅಂದ್ರೆ ಈ ಕಡೆ ಕೂತಿದ್ರೆ ಯಾರಾದ್ರೂ ಹೋಗುದು ಬರುದು ನೋಡ್ತಾ ಇದ್ರೆ ಮನಸ್ಸು ಆ ಯೋಚನೆಯನ್ನು ಕಳ್ಕೊಳ್ಳುತ್ತೆ. ಅದಕ್ಕೆ ಗೋಡೆಗೆ ಮುಖ ಮಾಡ್ಕೊಂಡು ಸ್ವಾಧ್ಯಾಯ. ಇನ್ನು ಮತ್ತೆ ಅದು ಕಲಿಯುವುದು ಅಂತಾದಾಗ ಅಭ್ಯಾಸ. ಮತ್ತೆ 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 10 ಸರ್ತಿ ಪ್ರಾಕ್ಟೀಸ್ ಮಾಡುದು. ಇದು ವಾಂಗ್ಮಯ ಅಂತ ತಪ. ಕಲಿಯುವುದು ಅಂತನ್ನುವಾಗ ಇದೆರಡು ಬೇಕೇ ಬೇಕು. ಮತ್ತೆ ತಪಸ್ಸು ಆಗುತ್ತೆ ನೋಡಿ. ನಾವು ಕಲಿಯುವುದೇ ವಿದ್ಯಾರ್ಥಿ ಜೀವನದಲ್ಲಿ ತಪಸ್ಸು ಯಾವುದು ಅಂದ್ರೆ ಬಾಯ್ಪಾಠ ಮಾಡುದು ಒಂದು ತಪಸ್ಸೆ. ನಾನು ಓದಿದ್ಮೇಲೆ ಅದನ್ನ ರಿಯಲಿ ನಾನು ಅಪ್ರೋಚ್ ಮಾಡ್ತೇನಲ್ಲ, ಇದು ನನಗೆ ಅರ್ಥ ಆಯ್ತಾ ಅಂತ ನಾನು ಹೇಳ್ಕೊಳ್ತೇನಲ್ಲ, ಅದು ಒಂದು ತಪಸ್ಸು. ಇಷ್ಟು ಸುಲಭದ ತಪಸ್ಸು ಯಾರು ಹೇಳ್ಕೊಡ್ತಾರೆ? ನಿನಗೆ ನೀನು ಅಭ್ಯಾಸ ಮಾಡುವುದು ತಪಸ್ಸು, ನಿನಗೆ ನೀನು ಹೇಳ್ಕೊಳ್ಳುವುದು ತಪಸ್ಸು. ಬಾಯ್ಪಾಠ ಮಾಡುವಾಗ ನಾವು 100 ಸಲ ಹೇಳ್ಬೇಕಾಗುತ್ತೆ. ಆ 100 ಸಲ ಹೇಳುವುದನ್ನ ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಅದೇ ಒಂದು ತಪಸ್ಸಾಗೋಯ್ತು. ವಾಂಗ್ಮಯಂ ತಪ ಉಚ್ಯತೆ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋಮಾನಸ ಮುಚ್ಯತೆ. ಕೊನೆಯ ತಪಸ್ಸಿನಲ್ಲಿ ಮಾತು, ಮನಸ್ಸು, ಕೃತಿ, ಇದು 3 ಇದ್ದದ್ದು. ಅದರಲ್ಲಿ ಮನಸ್ಸಿನ ತಪಸ್ಸನ್ನು ಹೇಳ್ತಾರೆ. ಯಾವಾಗ್ಲೂ ಫ್ರೆಶ್ ಆಗಿರುದು, ಕೆಡಿಸ್ಕೊಳ್ಳಿಕ್ಕೆ ಅವಕಾಶವೇ ಕೊಡು. ಮನಃಪ್ರಸಾದ ಹೇಗ್ ಬರಬೇಕು ಅಂದ್ರೆ, ಮನಸ್ಸಿನ ಪ್ರಸಾದ ಹಾಳಾಗುವ ಸಂದರ್ಭ ಬಂತು ಅಂದ್ರೆ ಅಲ್ಲಿಂದ ಹಿಂದೆ ಸರಿದು ಬಿಡು. ಅಂತ ಮಾತುಗಳು ಕೇಳಿಸ್ಕೊಳ್ತಾ ಇದ್ರೆ ಅಲ್ಲಿಂದ ಹೊರಗೆ ಬಂದು, ಅಂತ ಘಟನೆ ನಡೆಯುತ್ತೆ ಅಂತ ಗೊತ್ತಾದಾಗ ಅಲ್ಲಿ ಜಾಗ ಖಾಲಿ ಮಾಡು. ನಾವು ಕೂಡ ಅಂತ ಮಾತುಗಳನ್ನು ಆಡದೇ ಇರುದು, ಅದು ಬಹಳ ಕಷ್ಟವೇ. ನಾವು ಆಡಿದ್ಮೇಲೆ ಅವ್ರು ವಾಪಸ್ ಹೇಳಿದ್ಮೇಲೆ ಮನಸ್ಸು ಕೆಡ್ತು ಅಂದ್ರೆ, ಅವ್ರು ಕೆಡಿಸ್ತಾರೆ ಅಂತ ಗೊತ್ತಿದೆ ಅಲ್ವಾ, ಅವ್ರ ಹತ್ರ ಅಂತ ಮಾತು ಯಾಕೆ ಆಡ್ಬೇಕು, ಬಿಟ್ಬಿಡ್ಬೇಕು. ಮನಃಪ್ರಸಾದ ಸೌಮ್ಯತ್ವ. ಈ ಮನಃಪ್ರಸಾದ ಯಾವಾಗ ಸಿಗುತ್ತೆ ಅಂದ್ರೆ ನೀವು ಸೌಮ್ಯವಾಗಿದ್ದರೆ. ನೀವೇ ಎಲ್ಲರನ್ನ ಜೋರ್ ಮಾತಾಡಿ ಎಲ್ರು ಜೋರ್ ಮಾಡ್ತಾರೆ ಅಂತ ವಾಪಸ್ ಅವ್ರು ಬೈದಾಗ ಬೇಜಾರು ಮಾಡ್ಕೊಂಡ್ರೆ ಇಲ್ಲ. ಸೌಮ್ಯತ್ವ. ಈ ಸೌಮ್ಯತ್ವಕ್ಕೆ
ಮನನ ಬೇಕು. ಮನನ ಇಲ್ಲದೆ ಇದ್ರೆ ಸೌಮ್ಯತ್ವ ಬರುವುದಿಲ್ಲ. ಮನನ ಅಂತಂದ್ರೆ ಈ ರೀತಿ ಮಾತಾಡಿದ್ರೆ ಏನಾಗ್ತಿತ್ತು, ಈ ರೀತಿ ಮಾತಾಡದೇ ಇದ್ರೆ ಏನಾಗ್ತಿತ್ತು, ಇದೆರಡನ್ನು ಯೋಚನೆ ಮಾಡಿದ್ರೆ ಮಾತ್ರ ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯ. ನಮ್ಗೆ ಅದನ್ನ ಯೋಚನೆ ಮಾಡುದಿಲ್ಲ. ನಮ್ಗೊಂದೇನೋ ಪ್ರಶ್ನೆಗೆ ಬಂತು, ಅವನೇನೋ ನಮ್ಗೆ ವಿರುದ್ಧವಾಗಿ ಹೇಳ್ದ, ಟಾಪ್ ಅಂತ ಉತ್ತರ ಕೊಟ್ಬಿಡ್ತೇವೆ. ವಸ್ತುತ ಅವನು ಹೇಳಿದ್ದು ನಿಮ್ಮ ವಿಷಯದ ಬಗ್ಗೆ ಅಲ್ವೇ ಅಲ್ಲ. ಅವನು ಜನರಲ್ ಆಗಿ ಯಾರೋ ಹೇಳಿದ್ದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದಾನೆ, ನೀವು ತಕ್ಷಣ ರಿಯಾಕ್ಟ್ ಆಗ್ಬಿಡ್ತೀರಿ. ಅವನು ವಾಪಸ್ ಅದಕ್ಕೆ ರಿಯಾಕ್ಟ್ ಆಗ್ತಾನೆ. ನಾವು ಮನನ ಸರಿ ಮಾಡಿಲ್ಲ ಅಂತ ಅರ್ಥ ಅಷ್ಟೇ. ನಾವೇ ಅದನ್ನ ಆಚೆ ಬಂದು ಎಷ್ಟು ಓದಿ ಎಷ್ಟು ಅಪ್ಲೈ ಮಾಡ್ಬೇಕಂದ್ರೂ ಕಂಟ್ರೋಲ್ ಇರಲ್ಲ. ಅದಕ್ಕೆ ಮತ್ತೆ ಆಹಾರ ಇದೆ, ಒಂದಲ್ಲಲ್ಲ, ಒಂದು ನಿಯಮಕ್ಕೆ ಒಂದು ಕಾರಣ ಅಲ್ಲಲ್ಲ. ಅದಕ್ಕೆ ಎಲ್ಲವೂ ಬೇಕು ಹೇಳುದು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ. ನಿದ್ದೆ ಕೆಟ್ಟರು ಕೂಡ ಸಿಟ್ಟು ಬರುತ್ತೆ. ನಿದ್ದೆ ಜಾಸ್ತಿ ಆಗಿದ್ರು ಕೂಡ ಎಲ್ಲಿ ಸಿಟ್ಟು ಬರ್ಬೇಕು ಅಲ್ಲಿ ಸಿಟ್ಟೇ ಬರಲ್ಲ. ಹಾಳಾಗು ಏನೋ ಮಾಡ್ಕೊಂಡು ಎಲ್ರಿಗೂ ಬೇಜಾರಾಗುತ್ತೆ. ಇವನೇ ಅಧಿಕಾರಿ, ಹೇಳ್ಬೇಕಾದವನು ಹೇಳಿದ್ರೆ ಸುಮ್ಮನೆ ಹೋದ್ರೆ ನಾವೇನ್ ಮಾಡುದು? ಎಲ್ಲ ಇವ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ. ಇವನಿಗೆ ಕಾರಣ ಇಲ್ಲದೆ ಬೈಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನಾವೇ ನಮ್ಮ ಸಿಚುವೇಶನ್ ಹಾಳು ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಆಹಾರದಿಂದ ಆಗಿರ್ಬೋದು, ಎಂಥವ್ರ ಜೊತೆಗೆ ನಾವು ಮತ್ತೆ ಮತ್ತೆ ಮಾತಾಡ್ತೇವೆ ಅನ್ನೋದ್ರಿಂದ ಅವರಿಂದ ಪ್ರಭಾವಿತರಾಗ್ತೇವೆ. ನಾವು 1-5 ನಿಮಿಷ ಒಬ್ಬನ ಹತ್ರ ಮಾತಾಡಿದೆವು ಅಂದ್ರೆ ನಮ್ಮಲ್ಲೆಲ್ಲ ಬದಲಾವಣೆ ಆಯ್ತು. ಎಷ್ಟು ಗೊತ್ತೇ ಆಗಲ್ಲ ಅದು ಏನ್ ಬದಲಾವಣೆ ಆಯ್ತು ಅಂತ. ಅಷ್ಟರಲ್ಲಿ ನಾವು ಅವನ ಬಗ್ಗೆ ಕೆಟ್ಟದನ್ನು ತುಂಬಿಕೊಂಡಿರ್ತೇವೆ. ಅವನೇನೋ ದೂರ ಹೇಳಿದ್ದನ್ನ ಆ ಪ್ರಸಂಗ ಬಂದು ಅವನು ನಮ್ಗೆ ಅಗತ್ಯವೇ ಇರುವುದಿಲ್ಲ. ಅವನು ಯಾವನೋ ಬಂದು ಅವನು ಅಂಥದ್ದೇ ಮಾತಾಡಿದಾಗ ನಮ್ಗೆ ಇವನು ಹೇಳಿದ್ದೆಲ್ಲ ಇಲ್ಲಿ ಡಸ್ಟ್ಬಿನ್ ಈ ಕಡೆಗೆ ಎಸಿತೇವೆ. ನಮ್ಗೆ ಅದು ಅಗತ್ಯ ಇಲ್ಲದೆ ಇದ್ದಲ್ಲೂ ನಾವು ಮಾತಾಡುದು ಯಾವಾಗ ಅಂದ್ರೆ ಈ ಮನಪ್ರಸಾದ ಹೋದಾಗ. ಮನಪ್ರಸಾದ ಇದ್ದಾಗ ಅವನು ಹೇಳಿದ್ ಕೇಳಿಸಿದ್ವಿ. ನಮ್ಗೆ ಜಗತ್ತಿನಲ್ಲಿ ಯಾವಾಗ್ಲೂ ಇಂಥವ್ರು ಇರ್ತಾರೆ, ಅವ್ರು ಹೀಗೆ ಹೇಳಿಕ್ಕಿರುದು. ಇವನು ಹೇಳಿದ್ರು ನಾನು ಬದಲಾಗಬಾರ್ದು, ಇವನು ಹೇಳದೇ ಇದ್ರು ನಾನು ಏನ್ ತಲೆ ಕೆಡಿಸ್ಕೊಳ್ಬಾರ್ದು. ತಿಳ್ಕೊಳ್ಳುವಂಥದ್ದಿದ್ರೆ ತಿಳ್ಕೊಳ್ಬೇಕು, ತಿದ್ಕೊಳ್ಳುವಂಥದ್ದಿದ್ರೆ ತಿಳ್ಕೊಳ್ಬೇಕು, ಬಿಡುವಂಥದ್ದಿದ್ರೆ ಬಿಡಬೇಕು. ಮೂರೇ ಇರುದು ಮಾತಿನಲ್ಲಿ. ಒಂದೋ ತಿಳ್ಕೊಳ್ಳುವಂಥದ್ದು, ಒಂದೋ ತಿದ್ಕೊಳ್ಳುವಂಥದ್ದು, ಒಂದು ಉಪಯೋಗ ಇಲ್ಲ ಅಂತ ಬಿಟ್ಬಿಡುವಂಥದ್ದು. ನಾವು ಈ 3 ಫಿಲ್ಟರ್ ಅನ್ನ ಸರಿಯಾಗಿ ಯೋಚನೆ ಮಾಡಿದ್ರೆ ಎಷ್ಟೋ ಗಲಾಟೆಗಳು ತನ್ನಿಂತಾನೆ ಕಮ್ಮಿ ಆಗುತ್ತೆ. ನಮ್ಗೇನು ಅಂದ್ರೆ ಆ ತಿಳ್ಕೊಳ್ಬೇಕಾದ್ದು, ತಿದ್ಕೊಳ್ಬೇಕಾದದ್ದು, ಅಗತ್ಯ ಇಲ್ಲದ್ದು ಏನು ಯೋಚನೆ ಮಾಡಿದ್ರೆ ಟಾಕ್ ಅಂತ ವಾಪಸ್ಸು ಪ್ರತ್ಯುತ್ತರವನ್ನು ಕೊಟ್ಟು ಬಿಡ್ತೇವೆ. ಅವನಿಗೇನು ನನಗೆ ಮಾತು ಕಮ್ಮಿನಾ, ಅವನು ವಾಪಸ್ ಒದ್ದಾಡ್ತಾನೆ. ಹಾಗಾಗಿ ಮೌನ ಅನ್ನೋದು ಮನನದಿಂದ ಬಂದದ್ದು. ಆತ್ಮ ವಿನಿಗ್ರಹ ಅಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡೇ ಮಾತಾಡಬೇಕು. ಸಿಟ್ಟು ಬಂದ್ರೂ ಕೂಡ ಸಿಟ್ಟಿನಿಂದ ನಾನು ಮಾತಾಡಬಾರದು ಅಂತ ಗೊತ್ತಿದ್ದು ನಾವು ಮಾತಾಡಿದ್ರೆ ಆ ಸಿಟ್ಟು ಕಂಟ್ರೋಲ್ ಅಲ್ಲಿ ಇರುತ್ತೆ. ನಂಗೆ ಸಿಟ್ಟು ಬಂತು ಅನ್ನೋದೇ ಗೊತ್ತಾಗದೇ ಇದ್ದಾಗ ಈ ಎಡವಟ್ಟಾಗುತ್ತೆ. ಸಿಟ್ಟು ಬಂದ್ರೂ ಅದು ನನ್ನ ಕಂಟ್ರೋಲ್ ಅಲ್ಲಿ ಇರುವ ಹಾಗೆ ನಾನು ಅದನ್ನ ಧರಿಸ್ಕೊಳ್ಬೇಕು. ಅದಕ್ಕೆ ಆಗುತ್ತೆ, ಆದ್ರೆ ಒಂದೇ ದಿವ್ಸಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡಿ 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 ಬರ್ಬೇಕು. ಪ್ರಾಕ್ಟೀಸ್ ಮಾಡಿ ಆಮೇಲೆ ತಪ್ಪು ತಿದ್ಕೋಬೇಕು. ಭಾವ ಸಂಶುದ್ಧಿ ಇನ್ನೊಂದು. ಈ ಎಲ್ಲದಕ್ಕೂ ಒಳಗಿನ ಒಂದು ಬೇರೆ ಯಾವುದು ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಭಾವ. ಭಾವ ಸಂಶುದ್ಧಿ. ಅದಕ್ಕೆ ನೋಡಿ ಸಂಶುದ್ಧಿ, ಸಮ್ಯಕ್ ಶುದ್ಧಿ. ನನಗೆ ಉಪದ್ರ ಆಗ್ಬಾರ್ದು ಅಂತ ಅವನಿಗೆ ನಾನು ಉಪದ್ರ ಮಾಡಲ್ಲ ಅಲ್ಲ, ನನಗೆ ಉಪದ್ರ ಆದ್ರೂ ತೊಂದ್ರೆ ಇಲ್ಲ, ನಾನು ಅವನಿಗೆ ಉಪದ್ರ ಮಾಡಲ್ಲ. ಅಂದ್ರೆ ಒಬ್ಬ ಸಜ್ಜನ ಇರ್ತಾನೆ, ಅವನಿಗೇನೋ ಈಗ ಒಂದೇನೋ ಪರಿಸ್ಥಿತಿ ಕೆಟ್ಟು ಹೋಗಿ ಏನೇನೋ ಮಾಡ್ತಿದ್ದಾನೆ. ಅವನು ಹಿಂದೆ ನೋಡಿದ್ದೇವೆ ನಾವು, ಯಾವತ್ತು ಯಾರಿಗೂ ಕೆಡುಕು ಬಯಸಿದವನಲ್ಲ. ಆದ್ರೆ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸಿನ ಕೊಳೆಯನ್ನ ತೆಗೆದು ಅವನಲ್ಲಿ ನಾವು ಎಸೆದ್ರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವುದು ಅನ್ನುವುದೇ ಹೆಚ್ಚು ಕಮ್ಮಿ ನಮ್ಮ ಅನೇಕ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ. ಯಾವಾಗ ನಮಗೆ ಯಾರು ಅವನು ಯಾಕೆ ಹಾಗೆ ಮಾಡ್ದ, ನಾನು ಅದಕ್ಕೆ ಮಾಡ್ತೇನೆ ಅಂತ ಕೇವಲ ಉತ್ತರಕ್ಕೆ ಪ್ರತ್ಯುತ್ತರವಂತ ಹುಡುಕೊಂಡು ಹೋದ್ರೆ, ಅಥವಾ ಅದನ್ನ ಹೇಗೆ ಅವನನ್ನ ನಿಗ್ರಹ ಮಾಡುದು ಅಂತ ಅದನ್ನೇ ಯೋಚನೆ ಮಾಡ್ತಾ ಬದುಕು ಕಳೆದ್ರೆ ಭಾವ ಸಂಶುದ್ಧಿ ಹೋಯ್ತು. ಸಂಶುದ್ಧಿ ಹೋಯ್ತು, ಹಿಡಿತ ತಪ್ಪಿತು, ಮನನ ತಪ್ಪಿತು, ಮಿದುತನ ಹೋಯ್ತು, ಸಿಕ್ಕಾಪಟ್ಟೆ ಮಾತು ಶುರುವಾಯಿತು. ಅಲ್ಲಿಂದ ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು ಕೂಡ ನಷ್ಟವಾಯಿತು ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.